ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ತಮಗೆ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಭಾನುವಾರ ನಮ್ಮೊಂದಿಗೆ ನಮ್ಮ ಸೋದರರಾದ ಎಂ ರೆಡ್ಡಪ್ಪಾಚಾರಿ ಅವರಿದ್ದಾರೆ. ಇವರು ಇದೇ ವೇದಿಕೆಯಲ್ಲಿ ಹಲವಾರು ಬಾರಿ ಉಪನ್ಯಾಸ ಮಾಡಿದ್ದಾರೆ. ಇವರು ಹಲವಾರು ಹೈಸ್ಕೂಲ್ಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ನಂತರ ತಮ್ಮೆಲ್ಲ ಸಮಯವನ್ನು ಥಿಯಾಸಫಿ ಪ್ರಚಾರ ಮತ್ತು ಪ್ರಸಾರದಲ್ಲಿ ತೊಡಗಿಸಿಕೊಂಡು ಮಹತ್ತರವಾದ ಸೇವೆ ಸಲ್ಲಿಸ್ತಾ ಇದ್ದಾರೆ ಎಂದು ಹೇಳಲು ತುಂಬಾ ಸಂತೋಷ ಆಗುತ್ತೆ. ಸಿಟಿ ಲಾಡ್ಜ್ನಲ್ಲಿಯೂ ಮತ್ತು ವಿವಿಧ ಲಾಡ್ಜ್ಗಳಲ್ಲಿ ಗೋಷ್ಠಿಗಳನ್ನು ನಿರ್ದೇಶಿಸಿ ಉಪನ್ಯಾಸ ಮಾಡಿದ್ದಾರೆ. ಥಿಯಾಸಫಿ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದ್ದು ನಮಗೆಲ್ಲ ಸರಳವಾಗಿ ತಿಳಿಯುವಂತೆ ಹೇಳಬಲ್ಲರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು ಮತ್ತೆ ಉಪನ್ಯಾಸ ಮಾಡಲು ಕೇಳ್ಕೊಳ್ತಾ ಇದ್ದೇನೆ. ಅವರ ವಿಷಯ ಇಂದಿನ ಪತಂಜಲಿ ಯೋಗ ಸೂತ್ರಗಳಲ್ಲಿ ಯಮ ನಿಯಮಗಳ ಪಾತ್ರ ಕುರಿತು. ಎಲ್ಲರಿಗೂ ನಮಸ್ಕಾರ. ಸೋದರ ಸೋದರಿಯರೇ, ಇಂದಿನ ಉಪನ್ಯಾಸ ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮಗಳ ಪಾತ್ರ. ಆನೋಭದ್ರಾಹ ಕ್ರತೋಯಂತು ವಿಶ್ವತಃ, ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿವೇರ್. ನಮಗೆ ಎಲ್ಲಾ ಮೂಲೆಗಳಿಂದಲೂ ಪವಿತ್ರವಾದ ಆಲೋಚನೆಗಳು ಬರಲಿ. ಸೋದರ ಸೋದರಿಯರೇ, ಪರಮಾತ್ಮನು ತಾನು ಸೃಷ್ಟಿಸಿದ ಚರಾಚರ ವಸ್ತುಗಳೆಲ್ಲವೂ ಸಂಸರಣೆಯನ್ನು ಹೊಂದಿ ಪುನಃ ತನ್ನಲ್ಲಿಯೇ ಲೀನವಾಗಬೇಕು ಎಂಬ ಸಂಕಲ್ಪವನ್ನು ಮಾಡಿದ್ದಾನೆ. ಇದನ್ನು ನಾವು ಈಶ್ವರ ಸಂಕಲ್ಪ, ದೈವಿ ಯೋಜನೆ, ಡಿವೈನ್ ಪ್ಲಾನ್ ಎಂದು ಕರೆಯುತ್ತೇವೆ. ಈ ಭಗವಂತನ ಸಂಕಲ್ಪದ ಪ್ರಕಾರ ಭಗವಂತನಲ್ಲಿ ಒಂದಾಗುವಿಕೆಯನ್ನು ಯೋಗ ಎನ್ನಲಾಗಿದೆ. ಯೋಗ ಎಂಬ ಪದಕ್ಕೆ ಹೀಗೆ ಅರ್ಥವನ್ನು ಕೊಡಲಾಗಿದೆ. ಈ ಪದವು ಸಂಸ್ಕೃತ ಭಾಷೆಯ ಯುಜ್ ಎಂಬ ಧಾತುವಿನಿಂದ ಉತ್ಪತ್ತಿಯಾಗಿದೆ. ಯುಜ್ ಎಂದರೆ ಸೇರಿಸುವುದು. ಹಿಂದೂ ಮತದ ತತ್ವಶಾಸ್ತ್ರದ ಪ್ರಕಾರ ಆತ್ಮ ಅಥವಾ ಜೀವಾತ್ಮನು ಪರಮಾತ್ಮನ ಒಂದು ಅಂಶ. ಪರಮಾತ್ಮ ಅಥವಾ ದೈವಿಕ ಸತ್ಯವು ಈ ಜಗತ್ತಿನ ಮೂಲ ಅಥವಾ ಆಧಾರವಾಗಿದೆ. ಸಾರಭೂತವಾಗಿ ಜೀವಾತ್ಮ ಮತ್ತು ಪರಮಾತ್ಮರು ಒಂದೇ ಆಗಿದ್ದಾರೆ ಮತ್ತು ಇವರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಆದರೂ ಜೀವಾತ್ಮನು ಆಂತರಿಕವಾಗಿ ಪರಮಾತ್ಮನಿಂದ ಬೇರ್ಪಟ್ಟಿದ್ದಾನೆ. ಈ ವ್ಯಕ್ತ ಜಗತ್ತಿನಲ್ಲಿ ಸಂಸರಣೆಯ ಚಕ್ರದ ಮೂಲಕ ಹಾದು ಹೋದ ನಂತರ ಜೀವಾತ್ಮನು ಕೊನೆಗೆ ಪರಮಾತ್ಮನೊಡನೆ ಪ್ರಜ್ಞೆಯಲ್ಲಿ ಮತ್ತೆ ಒಂದಾಗುತ್ತಾನೆ ಅಥವಾ ಸಂಯೋಗವನ್ನು ಹೊಂದುತ್ತಾನೆ.
ಈ ಸಂಯೋಗದ ಸ್ಥಿತಿಯೇ ಯೋಗ. ಈ ಯೋಗಕ್ಕೆ ಜೀವಾತ್ಮನನ್ನು ಕರೆದುಕೊಂಡು ಹೋಗೋ ವಿಧಾನ ಅಥವಾ ಮಾರ್ಗಕ್ಕೆ ಕೂಡ ಯೋಗವೆಂದು ಕರೆಯಲಾಗಿದೆ. ಈ ಯೋಗ ಮಾರ್ಗದಲ್ಲಿ ಸಾಗುವ ಸಾಧಕನಿಗೆ ಕೆಲವು ಅಡಚಣೆಗಳು ಬರುವ ಸಾಧ್ಯತೆ ಇರುತ್ತದೆ. ಅವುಗಳನ್ನು ಕ್ಲೇಶಗಳು ಎಂದು ಕರೆದಿದ್ದು, ಅಂತಹ 5 ಕ್ಲೇಶಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದೆ. ಅವುಗಳನ್ನು ಪಂಚಕ್ಲೇಶಗಳು ಎನ್ನಲಾಗಿದೆ. ಕ್ಲೇಶ ಅಂದರೆ ಅಡ್ಡಿ ಅಥವಾ ದುಃಖ ಎಂದು ತಿಳಿಸಲಾಗಿದೆ. ಆ ಪಂಚಕ್ಲೇಶಗಳನ್ನು ಈ ಕೆಳಗಿನ ಸೂತ್ರದಲ್ಲಿ ಹೇಳಲಾಗಿದೆ. ಅವಿದ್ಯಾ ಅಸ್ಮಿತ ರಾಗದ್ವೇಷಾಭಿನಿವೇಶಾಃ ಕ್ಲೇಶಾಃ. ಅವಿದ್ಯಾ ಅಜ್ಞಾನ ಅಥವಾ ಯಥಾರ್ಥದ ಅಭಾವ. ಅಸ್ಮಿತ ಅಹಂಕಾರ, ನಾನು ನನ್ನದು ಎಂಬ ಭಾವನೆ. ರಾಗ ಪ್ರೀತಿ ಸುಖದ ಭಾವನೆ. ದ್ವೇಷ ದುಃಖದ ಭಾವನೆ. ಇದು ಅಂತ್ಯ ದುಃಖವನ್ನು ತರುತ್ತದೆ. ಮತ್ತು ಅಭಿನಿವೇಶ ಅಂದರೆ ಜೀವನಕ್ಕೆ ಅಂಟಿಕೊಳ್ಳುವುದು ಅಥವಾ ಜೀವಿಸಿರಬೇಕೆಂಬ ಬಲವಾದ ಆಸೆ. ಇವುಗಳನ್ನು ಪಂಚಕ್ಲೇಶಗಳು ಎನ್ನಲಾಗಿದೆ. ಸಾಧಕನು ಅಥವಾ ಯೋಗಿಯು ಅಂದರೆ ಯೋಗ ಮಾರ್ಗದಲ್ಲಿ ನಡೆಯುತ್ತಿರುವವನು ಈ ಕ್ಲೇಶಗಳನ್ನು ಗೆದ್ದರೆ ಅಥವಾ ಅವುಗಳಿಂದ ಹೊರಬಂದರೆ ಮಾತ್ರ ತಾನು ಯೋಗ ಮಾರ್ಗದಲ್ಲಿ ನಡೆಯಲು ಸಮರ್ಥನಾಗುತ್ತಾನೆ. ಈ ಕ್ಲೇಶಗಳನ್ನು ಗೆಲ್ಲಲು ಯೋಗಿಯು ತನ್ನ ನೈತಿಕ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳಬೇಕಾಗುತ್ತದೆ. ನೀತಿಯುಕ್ತ ಜೀವನ ಮಾಡುವ ಜೀವನು ಮಾತ್ರವೇ ಯೋಗ ಮಾರ್ಗದಲ್ಲಿ ಕ್ರಮಿಸಲು ಅರ್ಹನಾಗುತ್ತಾನೆ. ಹಾಗಾದರೆ ನೀತಿ ಅಥವಾ ನೈತಿಕತೆ ಎಂದರೇನು? ಆಂಗ್ಲ ಭಾಷೆಯಲ್ಲಿ ಅದನ್ನು ಚೆನ್ನಾಗಿ ಅರ್ಥವಾಗುವಂತೆ ವಿವರಿಸಲಾಗಿದೆ. ವಾಟ್ ಈಸ್ ಮೊರಾಲಿಟಿ? ಎರಾಡಿಕೇಶನ್ ಆಫ್ ಅನಿಮಲ್ ಟೆಂಡೆನ್ಸಿ ಇನ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಮೊರಾಲಿಟಿ. ಎರಾಡಿಕೇಶನ್ ಆಫ್ ಅನಿಮಲ್ ಟೆಂಡೆನ್ಸಿ ಇನ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಮೊರಾಲಿಟಿ. ಅಂದರೆ ಮಾನವನಲ್ಲಿರುವ ಪಶು ಪ್ರವೃತ್ತಿಯನ್ನು ನಿರ್ಮೂಲನ ಮಾಡುವುದೇ ನೀತಿ. ಮಾನವನಲ್ಲಿ ಪಶು ಪ್ರವೃತ್ತಿ ಇದೆ, ಅದನ್ನು ತೊಡೆದು ಹಾಕುವ ಅಥವಾ ನಿರ್ಮೂಲನ ಮಾಡುವುದೇ ನೀತಿ. ಮಾನವನು ಈ ನೀತಿ ಮಾರ್ಗದಲ್ಲಿ ನಡೆಯುವುದಕ್ಕೆ, ತನ್ನಲ್ಲಿರುವ ಪಶು ಪ್ರವೃತ್ತಿಯನ್ನು ನಿರ್ಮೂಲನವನ್ನು ಮಾಡುವುದಕ್ಕೆ ಭಾರತೀಯ ತತ್ವದರ್ಶನದಲ್ಲಿ ಅನೇಕ ಋಷಿಮುನಿಗಳು, ಸಾಧು ಸಂತರು ಅನೇಕ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವ ಮಾರ್ಗೋಪಾಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವುಗಳಲ್ಲಿ ಪತಂಜಲಿ ಮಹಾಮುನಿಗಳು ತಮ್ಮದೇ ಆದ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ 8 ಅಂಗಗಳು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಪತಂಜಲಿಯ ಅಷ್ಟಾಂಗ ಯೋಗವೆಂದು ಕರೆಯುತ್ತೇವೆ. ಪತಂಜಲಿಯ ಈ ಅಷ್ಟಾಂಗ ಯೋಗಗಳು ಈ ರೀತಿ ಇವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವು 8 ಅಂಗಗಳು. ಅರ್ಥ: ಯಮ ಅಂದರೆ ಆತ್ಮ ಸಂಯಮ, ನಿಯಮಗಳು ಆಸನ, ಯೋಗಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇಂದ್ರಿಯಗಳಿಂದ ಮನಸ್ಸನ್ನು ನಿಯಂತ್ರಿಸಿಕೊಳ್ಳುವುದು, ಧಾರಣ ಒಂದು ವಿಷಯ ಅಥವಾ ವಸ್ತುವನ್ನು ಮನಸ್ಸಿನಲ್ಲಿ ಭದ್ರವಾಗಿಟ್ಟುಕೊಳ್ಳುವುದು, ಹಿಡಿದಿಟ್ಟುಕೊಳ್ಳುವುದು, ಏಕಾಗ್ರತೆ, ಧ್ಯಾನ, ಸಮಾಧಿ. ಇವು 8 ಅಂಗಗಳು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಇವುಗಳಲ್ಲಿ ಮೊದಲಿನ 2 ಅಂಗಗಳು ಮಿಕ್ಕವುಗಳಿಗೆ ಅಡಿಪಾಯವಿದ್ದಂತೆ. ಆದ್ದರಿಂದ ಅವುಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಪತಂಜಲಿ ಮಹರ್ಷಿಗಳು ಅವರ ಅಷ್ಟಾಂಗ ಯೋಗವನ್ನು ಆಂಗ್ಲ ಭಾಷೆಗೆ ದ ಸೈನ್ಸ್ ಆಫ್ ಯೋಗ ಎಂಬ ಹೆಸರಿನಲ್ಲಿ ಭಾಷಾಂತರಿಸಿರುವ ರಸಾಯನಶಾಸ್ತ್ರದ ಪ್ರೊಫೆಸರೂ ಆಗಿದ್ದ ಸೋದರ ಐಕೆ ತೈಮನಿಯವರು ಅಷ್ಟಾಂಗ ಯೋಗದ ಮೊದಲನೆಯ 2 ಅಂಗಗಳ
ವಿಶೇಷತೆಯ ಬಗ್ಗೆ ಈ ರೀತಿ ಬರೆದಿರುತ್ತಾರೆ. ಯಮ ಅಂಡ್ ನಿಯಮ, ದ ಫಸ್ಟ್ ಟೂ ಅಂಗಾಸ್ ಆಫ್ ಯೋಗ ಆರ್ ಮೆಂಟ್ ಟು ಪ್ರೊವೈಡ್ an adequate moral foundation for the yogic training. Yama and Niyama, the first two angas of yoga, are meant to provide an adequate moral foundation for the yogic training. ಅಂದರೆ ಅಷ್ಟಾಂಗ ಯೋಗದ ಮೊದಲಿನ ಎರಡು ಅಂಗಗಳು ಯಮ ಮತ್ತು ನಿಯಮಗಳು ಯೌಗಿಕ ತರಬೇತಿಗೆ ಸಮರ್ಪಕವಾದ ನೈತಿಕ ತಳಹದಿಯನ್ನು ಒದಗಿಸುತ್ತವೆ. ಈ ನಿಟ್ಟಿನಲ್ಲಿ ಯಮ ನಿಯಮಗಳು ಸಾಧಕನ ಜೀವನಕ್ಕೆ ಅತ್ಯಂತ ಮುಖ್ಯವಾದವು. ಅವು ನೀತಿಗೆ ಅಡಿಪಾಯವನ್ನು ಹಾಕಿಕೊಳ್ಳುತ್ತವೆ. ಆದ್ದರಿಂದ ಮೊದಲು ಸಾಧಕನು ಅಷ್ಟಾಂಗ ಯೋಗಗಳಲ್ಲಿ ಮೊದಲನೆಯ ಯಮ ನಿಯಮಗಳ ಬಗ್ಗೆ ಸಂಪೂರ್ಣವಾದ ಅರಿವನ್ನು ಮೂಡಿಸಿಕೊಳ್ಳಬೇಕು. ಆ ಯಮ ಮತ್ತು ನಿಯಮಗಳು ಯಾವುವು ಎಂದು ಈಗ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಯಮ ಅಹಿಂಸಾ ಸತ್ಯಾಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮಃ ಅಂತ ಈ ಸೂತ್ರದಲ್ಲಿ ಹೇಳುತ್ತದೆ. ಯಮದಲ್ಲಿ 5 ಸದ್ಗುಣಗಳಿವೆ. ಅಹಿಂಸೆ, ಸತ್ಯ, ಅಸ್ಥೇಯ ಅಂದರೆ ಕಳ್ಳತನ ಮಾಡದೇ ಇರುವುದು, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ತನ್ನದಲ್ಲದ ವಸ್ತುಗಳನ್ನು ಬಯಸದೇ ಇರುವುದು. ಅಪರಿಗ್ರಹ ಅಂದರೆ ತನ್ನದಲ್ಲದ ವಸ್ತುಗಳನ್ನು ಬಯಸದೇ ಇರುವುದು. ಇವು ಯಮಗಳು. ಯಮ ಎಂದರೆ ಆತ್ಮ ಸಂಯಮ, ಒಳ್ಳೆಯ ನಡತೆಗಳು, ಸದ್ಗುಣಗಳು. ಯಮ ಮತ್ತು ನಿಯಮಗಳು ಈ ಯೋಗ ಪದ್ಧತಿಯ ಮೊದಲನೆಯ ಅಂಗಗಳು. ಇವು ಯೋಗ ಶಿಕ್ಷಣಕ್ಕೆ ಅಗತ್ಯವಾದ ನೈತಿಕ ತಳಹದಿಯನ್ನು ಹಾಕಿಕೊಡುತ್ತವೆ ಅನ್ನುವುದನ್ನು ಮತ್ತೊಮ್ಮೆ ಜ್ಞಾಪಿಸಿಕೊಳ್ಳೋಣ. ಯಮದಲ್ಲಿ ವಿಧಿಸಿರುವ 5 ಸದ್ಗುಣಗಳ ಮಹತ್ವವನ್ನು ಈಗ ತಿಳ್ಕೊಳ್ಳೋಣ. ಈ ಯಮದಲ್ಲಿ ಸದ್ಗುಣಗಳ ಬಗ್ಗೆ ಹೇಳಿದ್ದಾರೆ. ಎಲ್ಲ ಸದ್ಗುಣಗಳೇ. ಯಮದಲ್ಲೇ ಬರುವ 5 ಸದ್ಗುಣಗಳು, ನಿಯಮದಲ್ಲಿ ಬರುವ 5 ಸದ್ಗುಣಗಳು, ಈ ಎಲ್ಲ 10 ಸದ್ಗುಣಗಳು ಸಾಧಕನಿಗೆ ಯೋಗ ಮಾರ್ಗದಲ್ಲಿ ನಡೆಯುವುದಕ್ಕೆ ಮೂಲವನ್ನ ಅಂದ್ರೆ ಅಡಿಪಾಯವನ್ನ ಹಾಕಿಕೊಳ್ಳುತ್ತವೆ. ಆದ್ದರಿಂದ ಈ ಯಮ ನಿಯಮಗಳನ್ನು ಅರ್ಥೈಸಿಕೊಂಡು ಅನುಷ್ಠಾನ ಮಾಡುವುದು ಸಾಧಕನಿಗೆ ಅಥವಾ ಯೋಗಿಗೆ ಬಹಳ ಅತ್ಯಗತ್ಯವಾದ ವಿಷಯಗಳು ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಈಗ ಮೊದಲನೆಯದು ಅಹಿಂಸಾ. ಅಹಿಂಸಾ ಅಂದರೆ ಜೀವ ಚೈತನ್ಯದ ಏಕತೆಯನ್ನು ಗುರುತಿಸಿ, ಸಮಸ್ತ ಜೀವಂತ ಪ್ರಾಣಿಗಳ ಬಗ್ಗೆಯೂ ನಾವು ಹೇಗೆ ನಡೆದುಕೊಳ್ಳಬೇಕು ಮತ್ತು ನಮ್ಮ ಮನೋಭಾವ ಹೇಗಿರಬೇಕು ಎಂಬುದನ್ನು ಅಹಿಂಸೆ ಎಂಬ ಸದ್ಗುಣವು ತೋರಿಸಿಕೊಡುತ್ತದೆ. ಜೀವ ಚೈತನ್ಯವೆಲ್ಲವೂ ಒಂದು ಎಂಬ ಸಿದ್ಧಾಂತವೇ ಯೋಗ ದರ್ಶನದ ಆಧಾರ. ಆದ್ದರಿಂದ ನಮ್ಮ ಬಾಹ್ಯ ನಡತೆ, ನಾವು ಜೀವ ಚೈತನ್ಯದೊಡನೆ ವರ್ತಿಸುವ ವಿಧಾನ ಈ ಸರ್ವವ್ಯಾಪಕ ಜೀವನ ನಿಯಮಕ್ಕೆ ಅನುಸಾರವಾಗಿರಬೇಕು. ಈ ಸರ್ವವ್ಯಾಪಕತ್ವದ ಕಲ್ಪನೆ ನಮ್ಮ ಜೀವನ ವಿಧಾನಕ್ಕೆ ಅನುಸಾರವಾಗಿರಬೇಕು. ಈ ತತ್ವವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಈ ಸದ್ಗುಣವನ್ನು ಅಂದರೆ ಅಹಿಂಸೆ ಅಂತಕ್ಕಂಥ ಸದ್ಗುಣವನ್ನು ಮತ್ತು ಅದರ ಧ್ಯೇಯವನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡುವುದು ಸುಲಭವಾಗುತ್ತದೆ. ಅಹಿಂಸೆ ಎಂದರೆ ಸಾಮಾನ್ಯವಾಗಿ ಜನರು ಯಾವುದೇ ಪ್ರಾಣಿಯನ್ನು ಕೊಲೆ ಮಾಡದಿರುವುದು ಎಂದು ತಿಳಿದಿರುತ್ತಾರೆ. ಆದರೆ ಅಹಿಂಸೆ ಎಂದರೆ ಕೇವಲ ಕೊಲೆ ಮಾಡದೇ ಇರುವುದು ಮಾತ್ರವೇ ಅಲ್ಲ, ಯಾವುದೇ ಪ್ರಾಣಿಗೆ ನುಡಿ ಅಂದ್ರೆ ಮಾತಿನಲ್ಲಿ, ಮನಸ್ಸಿನಲ್ಲಿ ಅಂದ್ರೆ ಯೋಚನೆಯಲ್ಲಿ, ಮತ್ತೆ ಶಾರೀರಿಕವಾಗಿ, ಇದನ್ನ ಕಾಯ ವಾಚ ಮನಸ ಅಂತೀವಿ. ಶಾರೀರಿಕವಾಗಿ, ಮಾತಿನ ಮೂಲಕವಾಗಿ ಮತ್ತು ಆಲೋಚನೆಯ ಮೂಲಕವಾಗಿ ಯಾವುದೇ ಪ್ರಾಣಿಗೆ ಯಾತನೆಯನ್ನಾಗಲಿ ಅಥವಾ ನೋವನ್ನಾಗಲಿ ಪ್ರಜ್ಞಾಪೂರ್ವಕವಾಗಿ ಉಂಟು ಮಾಡಬಾರದು. ಈ ಅಹಿಂಸಾ ಸದ್ಗುಣವು ಯೋಗಿಕ ಜೀವನವೆಂಬ
ಗಗನ ಚುಂಬಿ ಭವನದ ಮಹಾಭಾರವನ್ನು ಹೊರಲು ಸಮರ್ಥವಾಗಿದೆ ಅನ್ನುವುದು ಪತಂಜಲಿ ಮಹರ್ಷಿಗಳ ಅಭಿಪ್ರಾಯ. ಈ ಅಹಿಂಸೆ ಅಂತಕ್ಕಂಥದ್ದು ಪತಂಜಲಿಯವರ ಪ್ರಕಾರ ಅವರು ಹೀಗೆ ಹೇಳ್ತಾರೆ, ಅಹಿಂಸಾ ಎಂಬ ಸದ್ಗುಣವು ಯೌವಿಕ ಜೀವನವೆಂಬ ಗಗನಚುಂಬಿ ಭವನದ ಮಹಾಭಾರವನ್ನು ಹೊರಲು ಸಮರ್ಥವಾಗುತ್ತದೆ. ಈ ಯೋಗ ಅಂತಕ್ಕಂಥದ್ದು, ಯೋಗ ಜೀವನ ಅನ್ನೋದು ಒಂದು ಮಹಾಭವನ ಆದರೆ ಅದರ ಅಡಿಪಾಯ, ಆ ಇಡೀ ಭವನವನ್ನು ಹೊರಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಈ ಅಹಿಂಸಾ ಅಂತಕ್ಕಂಥ ಸದ್ಗುಣಕ್ಕೆ ಇರುತ್ತೆ ಅಂತ ಪತಂಜಲಿಯವರು ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅಹಿಂಸೆಯ ಮಹತ್ವ, ಯೋಗಿಗೆ ಬೇಗೇ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಇನ್ನ ಎರಡನೆಯದು ಸದ್ಗುಣ. ಎರಡನೆಯ ಸದ್ಗುಣ ಸತ್ಯ. ಸತ್ಯವೆಂದರೆ ನಿಜ ಹೇಳುವುದು ಮಾತ್ರವೇ ಅಲ್ಲ. ನಾವು ಸಾಮಾನ್ಯವಾಗಿ ಸತ್ಯ ಅಂದ ತಕ್ಷಣ ನಿಜ ಹೇಳುವುದು ಅಂದ್ಕೊಂತೀವಿ. ಇದನ್ನು ಇನ್ನೂ ವ್ಯಾಪಕವಾದ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು. ನಾವು ಯಾವುದನ್ನು ಸತ್ಯವೆಂದು ಭಾವಿಸುತ್ತೇವೆ ಅದನ್ನು ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಾಗಿ ಪಾಲನೆ ಮಾಡುವುದು. ಇಲ್ಲಿ ತ್ರಿಕರಣ ಶುದ್ಧಿ ಬಗ್ಗೆ ಈ ಎಲ್ಲಾ ಗುಣಗಳಿಗೂ ಅನ್ವಯಿಸುತ್ತೆ. ಇದು ಬಹಳ ಮುಖ್ಯವಾಗಿ ಕಾಯ ವಾಚ ಮನಸ, ಶಾರೀರಿಕವಾಗಿ, ಮಾತಿನಲ್ಲಿ, ಮಾನಸಿಕವಾಗಿ ಈ ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಅಂತಕ್ಕಂಥದ್ದು. ಇಲ್ಲಿ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಾಗಿ ಪಾಲನೆ ಮಾಡಬೇಕು. ಮತ್ತು ಉತ್ಪ್ರೇಕ್ಷೆಗಳು, ನಮ್ಮ ಸತ್ಯ ಅನ್ನೋ ವಿಷಯದಲ್ಲಿ ಉತ್ಪ್ರೇಕ್ಷೆಗಳು, ಎರಡರ್ಥ ಬರುವಂತ ಮಾತುಗಳು, ಸುಳ್ಳನ್ನು ಸಮರ್ಥನೀಯವಾಗಿ ವಾದ ಮಾಡಿ ಸತ್ಯವೆಂದು ನಟಿಸುವುದು, ಇವುಗಳೆಲ್ಲ ಸಾಧಕನಿಗೆ ಸಾಧುವಾದವುಗಳಲ್ಲ ಅನ್ನುವುದನ್ನು ಯಾವುದೇ ಕೃತಿಗಳಿಂದ ದೂರವಿಡಬೇಕು. ಈ ಇಂಥವು ನಟನೆ, ಸಮರ್ಥನೆ ಅಥವಾ ಸುಳ್ಳನ್ನು ಹೇಳಿ ಸಮರ್ಥಿಸಿಕೊಳ್ತಕ್ಕಂಥದ್ದು, ಎರಡರ್ಥ ಬರುವ ಮಾತುಗಳು ಹೇಳೋದು, ಇವೆಲ್ಲ ಸಾಧಕನಿಗೆ ದೂರವಾಗಿರಬೇಕು ಅಂತಕ್ಕಂಥದ್ದು. ಸತ್ಯದ ಬಗ್ಗೆ ತತ್ವಶಾಸ್ತ್ರದ ಮೇರು ಕೃತಿಗಳಾದ ಉಪನಿಷತ್ತುಗಳಲ್ಲಿ ಸತ್ಯದ ಬಗ್ಗೆ ಹೇಗೆ ಹೇಳ್ತಾರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂದು ತಿಳಿಸಲಾಗಿದೆ. ಸತ್ಯ ಅಂದ್ರೆ ಏನಪ್ಪಾ ಅಂದ್ರೆ ಶಾಶ್ವತವಾಗಿರ್ತಕ್ಕಂಥದ್ದು, ಅನಂತವಾಗಿರ್ತಕ್ಕಂಥದ್ದು, ನಿಜವಾಗಿರ್ತಕ್ಕಂಥದ್ದು. ಆ ಅನಂತವಾಗಿರುವುದೇ ಬ್ರಹ್ಮ ಅಂದ್ರೆ ಸತ್ಯವೇ ಬ್ರಹ್ಮ ಅಂತಕ್ಕಂಥದ್ದು ಯೋಗಿಯು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಬ್ರಹ್ಮವೇ ಸತ್ಯವಾಗಿರುತ್ತದೆ. ಕನ್ನಡ ಮಹಾಕವಿ ರಾಘವಾಂಕನು ತನ್ನ ಹರಿಶ್ಚಂದ್ರ ಕಾವ್ಯದಲ್ಲಿ ಸತ್ಯವೆಂಬುದೇ ಹರನೆಂಬುದೇ ಸತ್ಯ ಎಂದು ಸತ್ಯವನ್ನು ಭಗವಂತನಿಗೆ ಸಮೀಕರಿಸಿದ್ದಾನೆ. ಇದು ನಮ್ಮತನ ಕನ್ನಡಿಗರು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಏನು ಅಂತಂದ್ರೆ ರಾಘವಾಂಕನು ತನ್ನ ಹರಿಶ್ಚಂದ್ರ ಕಾವ್ಯ, ಅದನ್ನ ಸತ್ಯ ಹರಿಶ್ಚಂದ್ರ ಅಂತಲೇ ಹೆಸರಿದೆ ಅದಕ್ಕೆ, ಆ ಕಾವ್ಯಕ್ಕೆ. ಹಾಗಾಗಿ ಆ ಸತ್ಯ ಹರಿಶ್ಚಂದ್ರ ಕಾವ್ಯದಲ್ಲಿ ಸತ್ಯವೆಂಬುದೇ ಹರನೆಂಬುದೇ ಸತ್ಯ, ಸತ್ಯವೆಂದ್ರೆ ಭಗವಂತ, ಭಗವಂತನೆಂಬುದೇ ಸತ್ಯ. ಇದನ್ನ ಸತ್ಯಕ್ಕೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ, ಎರಡು ಒಂದೇ ಅಂತಕ್ಕಂಥ ಮನೋಭಾವವನ್ನ ರಾಘವಾಂಕ ಮಹಾಕವಿ ತನ್ನ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಳಿದ್ದಾನೆ. ಹಾಗಾಗಿ ನಾವು ಸನ್ಮಾರ್ಗದಲ್ಲಿ ನಡೆಯಬೇಕಾದರೆ, ಯೋಗ ಮಾರ್ಗದಲ್ಲಿ ನಡೆಯಬೇಕಾದರೆ ಈ ಸತ್ಯದ ಪಾಲನೆ ಅತ್ಯಗತ್ಯ ಅನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಇನ್ನ ಅಸ್ಥೇಯ. ಸ್ಥೇಯವೆಂದರೆ ಕಳ್ಳತನ ಮಾಡುವುದು. ಸ್ಥೇಯ ಅಂದ್ರೆ ಕಳ್ಳತನ ಮಾಡುವುದು. ಅಸ್ಥೇಯ ಅಂದರೆ ಕಳ್ಳತನ ಮಾಡದೇ ಇರುವುದು. ಇದನ್ನು ಮತ್ತಷ್ಟು ವಿಶಾಲ ದೃಷ್ಟಿಯಿಂದ ನೋಡಬೇಕಾಗುತ್ತದೆ. ಸಾಧಾರಣವಾಗಿ ಸ್ವಲ್ಪ ಮಟ್ಟಿಗೆ ನೈತಿಕವಾಗಿ ಬೆಳೆದಿರುವ ವ್ಯಕ್ತಿಗಳು ನೇರವಾಗಿ ಕಳ್ಳತನವನ್ನು ಮಾಡುವುದಿಲ್ಲ. ಆದರೆ ಕಟ್ಟುನಿಟ್ಟಾದ ನೈತಿಕ ದೃಷ್ಟಿಯಿಂದ ನೋಡಿದಾಗ ಸಂಪೂರ್ಣವಾಗಿ ಕಳ್ಳತನದ ದೋಷದಿಂದ ಮುಕ್ತರಾಗಿರುವವರು ಅವರ ಸಂಖ್ಯೆ ಬಹಳ ಕಡಿಮೆ. ಬಹಳ ಗಮನಾರ್ಹವಾದ ವಿಷಯ. ಯಾವುದೋ ಒಂದು ರೀತಿಯಲ್ಲಿ ಅಸತ್ಯದ ಕಲ್ಪನೆಗಳು ಮಾನವನಲ್ಲಿ ಬರ್ತಾನೆ ಇರುತ್ತೆ.
ವ್ಯಾಪಾರದಲ್ಲೋ ವ್ಯವಹಾರದಲ್ಲೋ ಆಮೇಲಿಂದ ಯಾವ್ದು ಆಧ್ಯಾತ್ಮಿಕತೆಯಲ್ಲೂ ಕೆಲವು ಸಲ ಇದು ಅಸತ್ಯ ವಿಷಯಗಳನ್ನ ತರುವಂತ ಪ್ರಸಂಗಗಳು ಬರ್ತಾ ಇರುತ್ತೆ. ನೇರವಾಗಿ ಕಳ್ಳತನ ಮಾಡದೇ ಇದ್ರೂನು ಅಪ್ರತ್ಯಕ್ಷವಾಗಿ ಇದನ್ನ ಜೊತೆಯಲ್ಲೇ ತಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ಹಾಗಾಗಿ ಇನ್ನೂ ಸೂಕ್ಷ್ಮವಾಗಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಪರೋಕ್ಷವಾದ ಕಳ್ಳತನವನ್ನು ಸಹ ಮಾಡಬಾರದು. ಯಾವುದೇ ಪರೋಕ್ಷವಾಗಿರ್ತಕ್ಕಂಥ ಕಳ್ಳತನ ಮಾಡಬಾರದು. ಅಸ್ಥೇಯವೆಂಬ ಸದ್ಗುಣವನ್ನು ಕೂಡ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಾಗಿ ಅಭ್ಯಾಸ ಮಾಡಬೇಕು. ನಾವು ಊಟ ಮಾಡುವಾಗ ನಮ್ಮ ಮನೆಯಲ್ಲಾಗಲಿ ಅಥವಾ ಇತರ ಸಭೆ ಸಮಾರಂಭಗಳಲ್ಲಾಗಲಿ ಇಷ್ಟ ಬಂದಂತೆ ಬಡಿಸಿಕೊಂಡು ಅರ್ಧಂಬರ್ಧ ತಿಂದು ಕೊನೆಯಲ್ಲಿ ಬಿಟ್ಟು ಬರುವುದು ಇದು ಕಳ್ಳತನವೇ, ಇದು ಅಸತ್ಯವೇ. ಕೆಲವರು ಬೇರೆಯವರು ನೋಡುತ್ತಾರೆ ಎಂಬ ಉದ್ದೇಶದಿಂದ ಬಿಟ್ಟ ಆಹಾರದ ಮೇಲೆ ಎಲೆಯನ್ನು ಮುದುರಿ ಎದ್ದು ಹೋಗುವುದನ್ನು ನಾವೆಲ್ಲರೂ ನೋಡಿದ್ದೇವೆ. ಇದು ಕಳ್ಳತನವಲ್ಲದೆ ಮತ್ತೇನು? ಇನ್ನೂ ಸೂಕ್ಷ್ಮವಾಗಿ ನೋಡಿದರೆ ತನ್ನದಲ್ಲದ್ದನ್ನು ಯಾವುದನ್ನು ತನ್ನದೆಂದು ಮನಸ್ಸಿನಲ್ಲಿಯೂ ಭಾವಿಸಕೂಡದು. ಇದು ಬಹಳ ಮುಖ್ಯವಾದ ವಿಷಯ. ತನ್ನದಲ್ಲದ್ದನ್ನು ಮನಸ್ಸಿನಲ್ಲಿಯೂ ಕೂಡ ಭಾವಿಸಬಾರದು. ತಾನು ಮಾಡಿದ ಸಹಾಯಕ್ಕೆ ಅಥವಾ ಧರ್ಮ ಕಾರ್ಯಕ್ಕೆ ಬಕ್ಷೀಸು ಅಥವಾ ಲಂಚವನ್ನು ಪಡೆಯುವುದು, ಬೇರೆಯವರು ಮಾಡಿದ ಒಳ್ಳೆಯ ಕೆಲಸಕ್ಕೆ ತನ್ನ ಹೆಸರನ್ನು ಹಾಕಿಕೊಳ್ಳುವುದು, ನಾನು ಮಾಡಿದೆ ಎಂದು ಹೇಳಿಕೊಳ್ಳುವುದು ಅಥವಾ ತನಗೆ ಸೇರಿಲ್ಲದ ಹಕ್ಕುಗಳನ್ನು ತನ್ನದೆಂದು ಚಲಾಯಿಸುವುದು ಇತ್ಯಾದಿ ಇವೆಲ್ಲವೂ ಕಳ್ಳತನವೇ. ಸ್ಥೂಲ ರೂಪದ ದುರುಪಯೋಗ ಪ್ರವೃತ್ತಿಯನ್ನು ಕಾಯ ತಡೆಗಟ್ಟುವುದು ಮಾತ್ರವಲ್ಲ, ಸಾಧಕನ ಕಣ್ಣಿಗೆ ಸೂಕ್ಷ್ಮ ರೂಪದ ಅಪ್ರಾಮಾಣಿಕತೆಯ ಅಂದರೆ ಮನಸ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಮೊದಲು ಬಾಹ್ಯ ರೂಪದಲ್ಲಿ ಈ ಕಳ್ಳತನವನ್ನು ನಿಲ್ಲಿಸಿದರೆ, ಅಸತ್ಯವನ್ನು ನಿಲ್ಲಿಸಿದರೆ, ಮುಂದೆ ಅದಕ್ಕೆ ಮನಸ್ಸಿನ ಮೇಲೆ ಪರಿಣಾಮವಾಗಿ ಆಂತರ್ಯವಾಗಿ ಆ ಕಳ್ಳತನವನ್ನು ನಿಲ್ಲಿಸುವಂತ ಪ್ರಸಂಗ ಬರುತ್ತದೆ. ಇಂತಹ ಅಪ್ರಾಮಾಣಿಕತೆಯು ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಹಾಸುಹೊಕ್ಕಾಗಿ ಸೇರಿಕೊಂಡು ಬಿಟ್ಟಿದೆ ಎಂದರೆ ನಮಗೆ ಅದರ ಅರಿವೇ ಇರುವುದಿಲ್ಲ. ಉನ್ನತ ಯೋಗ ಪಥವನ್ನು ತುಳಿಯಲು ಇಚ್ಛಿಸುವ ಮಹಾಕಾಂಕ್ಷಿಯು ಈ ಅನಪೇಕ್ಷಿತವಾದ ಎಲ್ಲ ಪ್ರವೃತ್ತಿಗಳು ತನ್ನಲ್ಲಿ ಲವಲೇಶವೂ ಕೂಡ ಉಳಿಯದಂತೆ ಅವುಗಳನ್ನು ಕ್ರಮವಾಗಿ ತೆಗೆದುಹಾಕಬೇಕು. ಈ ಅಪೇಕ್ಷಿತ ವೃತ್ತಿಯನ್ನ ಸ್ವಲ್ಪವಾಗಿ ಅಂದ್ರೆ ನನಗೆ ಬೇಕು, ಎಲ್ಲವೂ ನನಗೇ ಬೇಕು ಅಂತಕ್ಕಂಥ ಈ ಪ್ರವೃತ್ತಿಯನ್ನ ಕ್ರಮವಾಗಿ ಕಡಿಮೆ ಮಾಡುತ್ತಾ ಹೋಗಬೇಕು. ಕೊನೆಗೆ ಎಷ್ಟಿದ್ದರೆ ಅಷ್ಟರಲ್ಲೇ ತೃಪ್ತಿ ಹೊಂದತಕ್ಕಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಳಬೇಕು. ಅಂತ ಸದ್ಗುಣವನ್ನ ಬೆಳೆಸ್ಕೊಳ್ಳಬೇಕು ಅಂತ ಹೇಳ್ತಾರೆ. ಆಗ ಅವನ ಮನಸ್ಸು ಪರಿಶುದ್ಧವೂ ಪ್ರಶಾಂತವೂ ಆಗುತ್ತದೆ. ಯಮದಲ್ಲಿ ಹೇಳಿರುವ ಸದ್ಗುಣಗಳನ್ನು ಒಂದು ಲಲಿತ ಕಲೆಯಂತೆ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಯಮದಲ್ಲಿ ಹೇಳಿರುವ ಅಂದ್ರೆ ಅಹಿಂಸಾ, ಸತ್ಯಮಸ್ತೇಯ, ಬ್ರಹ್ಮಚರ್ಯ, ಅಪರ್ಗ್ರಹ ಈ ಸದ್ಗುಣಗಳನ್ನ ಹೇಗೆ ನಮ್ಮ ಕೈಗತ ಮಾಡ್ಕೋಬೇಕು, ಕರಗತ ಮಾಡ್ಕೋಬೇಕು ಅಂದ್ರೆ ಒಂದು ಲಲಿತ ಕಲೆಯಂತೆ ಅಭ್ಯಾಸ ಮಾಡಬೇಕು. ಫೈನ್ ಆರ್ಟ್. ತನ್ನ ನಿತ್ಯ ಜೀವನದ ಸಮಸ್ಯೆಗಳಿಗೆ ಇದರಲ್ಲಿ ಹೇಳಿರುವ ನೀತಿ ನಿಯಮಗಳನ್ನು ಹೆಚ್ಚು ಸೂಕ್ಷ್ಮವಾಗಿ ಅನ್ವಯಿಸುತ್ತಾ ಅನುಷ್ಠಾನ ಮಾಡಬೇಕು. ಇದು ಅಪರಗ್ರಹ ಇದರ ಬಗ್ಗೆ ಹೇಳ್ತಕ್ಕಂಥದ್ದು, ಅಸತ್ಯದ ಬಗ್ಗೆ ಹೇಳ್ತಕ್ಕಂಥದ್ದು. ಮತ್ತೆ ಬ್ರಹ್ಮಚರ್ಯ, ಯಮ ನಿಯಮಗಳಲ್ಲಿ ವಿಧಿಸಿರುವ ಉಳಿದ ಎಲ್ಲಾ ಸದ್ಗುಣಗಳಿಗಿಂತಲೂ ಇದು ಬಹಳ ಕಠಿಣವೆಂದು ತೋರುತ್ತದೆ. ಈ ಬ್ರಹ್ಮಚರ್ಯ ಅಂತಕ್ಕಂಥ ಸದ್ಗುಣ ಬೆಳೆಸುವುದು ಬಹಳ ಕಷ್ಟ ಅನಿಸುತ್ತೆ. ಇದು ಬಹಳ ಕಠಿಣವಾಗಿಯೂ ಇರುತ್ತೆ. ಯೋಗ ದರ್ಶನದಲ್ಲಿ ಆಳವಾದ ಆಸಕ್ತಿಯುಳ್ಳ ಅನೇಕ ಉತ್ಸಾಹಿ ವಿದ್ಯಾರ್ಥಿಗಳು
ಬ್ರಹ್ಮಚರ್ಯವನ್ನು ತಮ್ಮ ಜೀವನದಲ್ಲಿ ಆಚರಣೆಗೆ ತರಲು ಹಿಂಜರಿಯುತ್ತಾರೆ. ಜೀವನದಲ್ಲಿ ಆಚರಣೆಗೆ ತರುವುದಕ್ಕೆ ಹಿಂಜರಿಯುತ್ತಾರೆ. ಏಕೆಂದರೆ ಲೈಂಗಿಕ ಸುಖವನ್ನು ಬಿಟ್ಟುಕೊಡಬೇಕಾಗುತ್ತದೆ ಎಂದು ಹೆದರುತ್ತಾರೆ. ಹಾಗಾಗಿ ಈ ಸಮಸ್ಯೆಯನ್ನು ಬಗೆಹರಿಸಲು ಕೆಲವು ಪಾಶ್ಚಿಮಾತ್ಯ ಲೇಖಕರು ಬ್ರಹ್ಮಚರ್ಯಕ್ಕೆ ಒಂದು ಉದಾರವಾದ ಅರ್ಥವನ್ನು ಕೊಡಲು ಪ್ರಯತ್ನ ಮಾಡಿದ್ದಾರೆ. ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಅಥವಾ ಅಮೆಂಡ್ಮೆಂಟ್ ಮಾಡ್ತಾರೆ ಅವರು ಪಾಶ್ಚಿಮಾತ್ಯರು. ಇದಕ್ಕೆ ಬ್ರಹ್ಮಚರ್ಯಕ್ಕೆ, ಬ್ರಹ್ಮಚರ್ಯ ಎಂದರೆ ಲೈಂಗಿಕ ಭೋಗದ ಸಂಪೂರ್ಣ ವಿಸರ್ಜನೆಯಲ್ಲ ಅಂತ ಅವರು ಅಭಿಪ್ರಾಯ ಪಡ್ತಾರೆ ಪಾಶ್ಚಿಮಾತ್ಯರು. ವಿವಾಹದ ಚೌಕಟ್ಟಿನಲ್ಲಿ ನಿಯಮಿತ ರೀತಿಯಲ್ಲಿ ಮಿತವಾದ ಭೋಗವನ್ನು ಅನುಭವಿಸಬಹುದು ಎಂಬುದು ಅವರ ಅಭಿಪ್ರಾಯ. ಆದರೆ ಪತಂಜಲಿ ಮಹರ್ಷಿಗಳ ಪ್ರಕಾರ ಯೋಗಾಭ್ಯಾಸದ ಸಂಪ್ರದಾಯಗಳು ಮತ್ತು ವಾಸ್ತವಿಕ ಸ್ಥಿತಿಗಳ ಬಗ್ಗೆ ಪರಿಚಯವುಳ್ಳ ಪೌರಾತ್ಯ ವಿದ್ಯಾರ್ಥಿಯು, ಅಂದ್ರೆ ಪೂರ್ವ ದೇಶಗಳ ವಿದ್ಯಾರ್ಥಿಯು, ಇಂತಹ ತಪ್ಪನ್ನು ಮಾಡಲಾರ, ಅದನ್ನ ಬದಲಾವಣೆ ಮಾಡಿಕೊಳ್ಳಲ್ಲ, ಕಠಿಣವಾಗೇ ವರ್ತಿಸ್ತಾನೆ. ನಿಜವಾದ ಯೌಗಿಕ ಜೀವನದಲ್ಲಿ ಬ್ರಹ್ಮಚರ್ಯ ಎಂಬುದು ಕಟ್ಟುನಿಟ್ಟಾಗಿ ಪಾಲಿಸಬೇಕಾದ ನಿಯಮ ಮತ್ತು ಸದ್ಗುಣ ಎಂಬುದು ಅವನಿಗೆ ತಿಳಿದಿರುತ್ತದೆ. ಭೋಗ ಜೀವನದಲ್ಲಿ ವೀರ್ಯದ ಅಪವ್ಯಯವಾಗುತ್ತದೆ. ಇದಕ್ಕೆ ಉದ್ದೇಶ ಯಾಕೆ ಏನಂದ್ರೆ, ಬ್ರಹ್ಮಚರ್ಯವನ್ನ ಬಿಟ್ಟು ಲೈಂಗಿಕ ಜೀವನವನ್ನು ನಡೆಸಿದರೆ ವೀರ್ಯದ ಅಪವ್ಯಯ ಆಗುತ್ತದೆ. ವೀರ್ಯವತ್ತಾದ ಮನಸ್ಸು, ಶರೀರ ಇಲ್ಲದವನು ಯೋಗ ಮಾರ್ಗದಲ್ಲಿ ನಡೆಯಲು ಸಾಧ್ಯವಿಲ್ಲ ಅನ್ನೋದು ಪತಂಜಲಿಯ ಅಭಿಪ್ರಾಯ. ಆದ್ದರಿಂದ ಯೋಗಾಕಾಂಕ್ಷಿಯು ತನಗೆ ಭೋಗ ಜೀವನ ಬೇಕೇ ಅಥವಾ ಯೋಗ ಜೀವನ ಬೇಕೇ ಎಂಬುದನ್ನು ನಿರ್ಧರಿಸಿಕೊಂಡು ಯೋಗ ಜೀವನಕ್ಕೆ ಪ್ರಾರಂಭ ಮಾಡಬೇಕು. ಭೋಗ ಜೀವನ ಮಾಡಬೇಕು ಅಂದ್ರೆ ಇದಕ್ಕೆ ಅವನ ಅರ್ಹತೆ ಇರಲ್ಲ ಅವನಿಗೆ. ಹಾಗಾಗಿ ಅವನು ಯಾವುದನ್ನೇ ತೀರ್ಮಾನ ಮಾಡಿಕೊಂಡು ಮುಂದುವರಿಸಬೇಕು ಜೀವನ ಅಂತ ಹೇಳ್ತಾರೆ. ಇನ್ನ ಮುಂದಿನ ವಿಷಯ ಅಪರಿಗ್ರಹ. ಪರಿಗ್ರಹವೆಂದರೆ ಸ್ವೀಕರಿಸುವ ಮನೋಭಾವ. ಪರಿಗ್ರಹ ಅಂದ್ರೆ ಸ್ವೀಕರಿಸುವ, ಅಂದ್ರೆ ಪಡೆದುಕೊಳ್ಳುವ ಮನೋಭಾವ, ಸಂಗ್ರಹಿಸುವ ಮನೋಭಾವ. ಹಾಗೆ ಅಪರಿಗ್ರಹವೆಂದರೆ ಕೂಡಿ ಹಾಕುವ ಮನೋಭಾವವನ್ನು ವರ್ಜಿಸುವುದು. ಸ್ವಾಮಿತ್ವ ಭಾವನೆ ಇಲ್ಲದಿರುವುದು, ಕೂಡಿ ಹಾಕುವ ಮನೋಭಾವನೆ ಇಲ್ಲದಿರುವುದು, ಸ್ವಾಮಿತ್ವ ಮನೋಭಾವನೆ ಇಲ್ಲದಿರುವುದು, ನಾನ್ ಪೊಸೆಸಿವ್ನೆಸ್. ನಮ್ಮ ಜೀವನದ ಮೇಲೆ ಬೀರುತ್ತಿರುವ ಪರಿಣಾಮವನ್ನು ಪರಿಗಣಿಸಿದಾಗ ಯಾವುದು ಈ ಅಪರಿಗ್ರಹ ಅಂತಕ್ಕಂಥದ್ದು ನಮ್ಮ ಜೀವನದ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅಂತದ್ದನ್ನು ನಾವು ಯೋಚನೆ ಮಾಡಿದಾಗ, ಯೋಗಾಕಾಂಕ್ಷೆಯು ಪ್ರವೃತ್ತಿಯನ್ನು ಏಕೆ ನಿವಾರಿಸಿಕೊಳ್ಳಬೇಕು ಮತ್ತು ಹಾಗೆ ಮಾಡಬೇಕಾದುದು ಎಷ್ಟು ಅಗತ್ಯ ಎಂಬುದು ಅರಿವಾಗುತ್ತದೆ. ಅಪರಿಗ್ರಹ ಯೋಗಾಕಾಂಕ್ಷಿಗೆ ಎಷ್ಟು ಅನಿವಾರ್ಯ ಅನ್ನುವುದು ನಾವು ಇದನ್ನ ಅನುಭವಿಸುತ್ತಾ ಅನುಷ್ಠಾನ ಮಾಡುತ್ತಾ ನಮಗೆ ಈ ತಿಳುವಳಿಕೆ ಬರುತ್ತೆ. ಪ್ರಾಪಂಚಿಕ ವಸ್ತುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಬೇಕೆಂಬ ಪ್ರವೃತ್ತಿ ಎಷ್ಟು ಪ್ರಬಲವಾಗಿದೆ ಎಂದರೆ, ಮಾನವ ಜೀವನದಲ್ಲಿ ಇದು ಒಂದು ಮೂಲಭೂತ ಪ್ರವೃತ್ತಿ ಎಂದು ಭಾವಿಸುವಂತಾಗಿದೆ. ನಿತ್ಯ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ, ಸಂಗ್ರಹ ಸಂಗ್ರಹ ಸಂಗ್ರಹ, ಏನೇನು ಕಾಣಿಸುತ್ತೋ ಅದನ್ನೆಲ್ಲ ನನಗೇ ಬೇಕು, ಅದು ನಮ್ಮ ಮನೆಯಲ್ಲಿರಬೇಕು, ಈ ಮನೋಭಾವ ಅನೇಕರಲ್ಲಿದೆ. ಆದರೆ ಯೋಗಿಗೆ ಇದು ತಕ್ಕದ್ದಲ್ಲ. ಸಂಗ್ರಹಿಸುವ ಮನೋಭಾವ ಅಂದ್ರೆ ಪರಿಗ್ರಹ ಮನೋಭಾವ ಸರಿಯಿಲ್ಲ. ಆದ್ದರಿಂದ ಅಪರಿಗ್ರಹ ಅಂತಕ್ಕಂಥ ಸದ್ಗುಣವನ್ನು ಆತನು ರೂಢಿಸಿಕೊಳ್ಳಬೇಕು ಅಂತ ಇಲ್ಲಿ ಹೇಳಿದೆ. ನಾವು ಎಲ್ಲಿಯವರೆಗೂ ಈ ಸ್ಥೂಲ ಪ್ರಪಂಚದಲ್ಲಿ ಜೀವಿಸುತ್ತೇವೆಯೋ ಅಲ್ಲಿಯವರೆಗೂ ದೇಹಧಾರಣೆಗೆ ಅಗತ್ಯವಾದ ಕೆಲವು ವಸ್ತುಗಳನ್ನು ಹೊಂದಿರಬೇಕಾಗುತ್ತದೆ. ಇವುಗಳಲ್ಲಿ ಅಗತ್ಯ ವಸ್ತುಗಳು ಯಾವುವು, ಅನಗತ್ಯ ವಸ್ತುಗಳು ಯಾವುವು ಎಂಬುದನ್ನು ವಿವೇಚಿಸಿ ತೀರ್ಮಾನ ಮಾಡಿಕೊಳ್ಳಬೇಕು. ಇದು ಬಹಳ ಮುಖ್ಯ. ಬೇಕು, ಕೆಲವು ವಸ್ತುಗಳು ಬೇಕು. ಅಗತ್ಯವಾದವು ಯಾವುವು, ಅನಗತ್ಯವಾದ ವಿಷಯಗಳು ವಸ್ತುಗಳು ಯಾವುವು, ಅದನ್ನು ನಾವೇ ನಿರ್ಧರಿಸಿಕೊಂಡು ಅವುಗಳನ್ನ ಬಹಳಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾದ್ದು ಬಹಳ ಮುಖ್ಯ.
ಜೀವನಕ್ಕೆ ಕನಿಷ್ಠ ಅಗತ್ಯ ವಸ್ತುಗಳು ಮಾತ್ರ ಪಡೆದುಕೊಳ್ಳುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಯೋಗ ಮಾರ್ಗದಲ್ಲಿ ನಡೆಯಬೇಕಾ ಅಂತಹ ಸಾಧಕನು ಜೀವನಕ್ಕೆ ಬಹಳ ಅಗತ್ಯವಾದ ವಸ್ತುಗಳನ್ನು ಮಾತ್ರ ಸಂಗ್ರಹಿಸ್ಕೋಬೇಕು. ಅದು ಬಹಳ ಮುಖ್ಯ. ಇದೇ ನಿಜವಾದ ಯೌಗಿಕ ಜೀವನದ ನಿಜವಾದ ಅರ್ಥ. ಈ ಪರಿಗ್ರಹ ಮನೋಭಾವವನ್ನು ಅಂದರೆ ಕೂಡಿ ಹಾಕುವ ಮನೋಭಾವವನ್ನು, ಪೊಸೆಸಿವ್ನೆಸ್ ಹೆಚ್ಚು ಬೆಳೆಸಿಕೊಂಡಷ್ಟು ಜೀವನವು ಸಮಸ್ಯಾತ್ಮಕವಾಗುತ್ತದೆ. ಎಷ್ಟೆಷ್ಟು ಸಂಗ್ರಹಿಸ್ತಾ ಹೋಗ್ತೀವೋ ಅಂತಹ ವ್ಯಕ್ತಿಯ ಜೀವನ ಸಮಸ್ಯಾತ್ಮಕವಾಗ್ತಾ ಹೋಗುತ್ತೆ. ಅಪರಿಗ್ರಹ ಮನೋಭಾವವನ್ನು ಅಂದ್ರೆ ಕೂಡಿ ಹಾಕುವ ಮನೋಭಾವವನ್ನು ಬೆಳೆಸಿಕೊಂಡಷ್ಟು ಅಂದ್ರೆ ನಾನ್ ಪೊಸೆಸಿವ್ನೆಸ್ ಜೀವನವು ಸುಖಮಯವಾಗುತ್ತದೆ ಮತ್ತು ಯೋಗ ಮಾರ್ಗಕ್ಕೆ ಉಪಯುಕ್ತವೂ ಆಗುತ್ತದೆ. ಈ ಯಮ ನಿಯಮಗಳ ವಿಶೇಷತೆಯನ್ನು ಕುರಿತು ಪತಂಜಲಿಯವರು ಈ ಕೆಳಗಿನ ಸೂತ್ರದಲ್ಲಿ ಹೀಗೆ ತಿಳಿಸಿರುತ್ತಾರೆ. ಈ ಯಮಗಳು, ಈ 5 ನಿಯಮಗಳೂ ಹೌದು. ಅವು ಈ 5 ಯಮಗಳು ಅಂದ್ರೆ ಅಹಿಂಸಾ, ಸತ್ಯಮಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತಕ್ಕಂಥ ಈ ಸದ್ಗುಣಗಳ ಮಹತ್ವ ಮತ್ತು ಅದರ ಅನಿವಾರ್ಯತೆಯ ಬಗ್ಗೆ ಪತಂಜಲಿಯವರು ಹೀಗೆ ಹೇಳ್ತಾರೆ ಒಂದು ಸೂತ್ರದಲ್ಲಿ. ಜಾತಿ ದೇಶ ಕಾಲ ಸಮಯಾನವಚ್ಛಿನ್ನ ಸಾರ್ವಭೌಮ ಮಹಾವ್ರತಃ. ಅಂದ್ರೆ ಯಮಗಳು ಆಚರಣೆಯು ಅಂದರೆ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಇವುಗಳ ಆಚರಣೆ ಜಾತಿ, ದೇಶ, ಕಾಲ ಅಥವಾ ಸಮಯಗಳಿಗೆ ಒಳಪಟ್ಟಿಲ್ಲ. ಯಾರು ಬೇಕಾದರೂ ಇದನ್ನ ಅಭ್ಯಾಸ ಮಾಡಬಹುದು. ಇದಕ್ಕೇನು ಸಮಯ ಇಲ್ಲ ಅಥವಾ ಜಾತಿ ಇಲ್ಲ, ದೇಶ ಇಲ್ಲ. ಹಾಗಾಗಿ ಇದು ಒಂದು ಮಹಾವ್ರತ. ಈ 5 ಸದ್ಗುಣಗಳನ್ನು ಬೆಳೆಸಿಕೊಳ್ಳುವುದು ಒಂದು ಮಹಾವ್ರತ. ಈ ಮಹಾವ್ರತವನ್ನು ಯಾವ ಸಂದರ್ಭದಲ್ಲಿ, ಎಲ್ಲಾ ಸಂದರ್ಭಗಳಲ್ಲಿಯೂ, ಎಲ್ಲಾ ಘಟ್ಟಗಳಲ್ಲಿಯೂ, ಎಲ್ಲಾ ವಯಸ್ಸಿನಲ್ಲಿಯೂ ತಪ್ಪದೇ ಆಚರಿಸಬೇಕು ಅಂತ ಪತಂಜಲಿಯವರು ಅಭಿಪ್ರಾಯ ಪಡ್ತಾರೆ. ಈಗ 2ನೆಯ ಸೂತ್ರ, 2ನೆಯ ನಿಯಮ ಅಂದ್ರೆ 2ನೆಯ ಅಂಗ ನಿಯಮ. ಮೊದಲು ಹೇಳಿದ್ದು ಯಮ, ಈಗ ಹೇಳ್ತಾ ಇರೋದು ನಿಯಮ. ಈ ಬಗ್ಗೆ ಒಂದು ಸೂತ್ರ ಹೀಗೆ ಹೇಳುತ್ತೆ. ಶೌಚ ಸಂತೋಷ ತಪಃ ಸ್ವಾಧ್ಯಾಯೇಶ್ವರ ಪ್ರಣಿಧಾನೇನಿ ನಿಯಮಃ. ಶೌಚ ಸಂತೋಷ ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮಃ. ಇಲ್ಲಿ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಈ 5 ಸದ್ಗುಣಗಳು ಈ ನಿಯಮ ಸೂತ್ರದಲ್ಲಿ ಅಳವಡಿಸಲಾಗಿದೆ. ಈಗ ಶೌಚ ಅಂದರೆ ಶುಚಿತ್ವ, ಪರಿಶುದ್ಧತೆ. ಶೌಚ ಎಂದರೆ ಶುಚಿತ್ವ ಅಥವಾ ಪರಿಶುದ್ಧತೆ. ಸಂತೋಷ ಅಥವಾ ತೃಪ್ತಿ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನ ಅಂದ್ರೆ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತಿ ಆಗುವುದು. ಇವು ನಿಯಮಗಳು. ಅಷ್ಟಾಂಗ ಯೋಗದಲ್ಲಿ 2ನೇ ಅಂಗವೇ ನಿಯಮ. ಯಮ ಮತ್ತು ನಿಯಮಗಳಿಗೆ ವ್ಯತ್ಯಾಸವನ್ನು ತಿಳಿಯುವುದು ಅತ್ಯಗತ್ಯ. ಇವು 10 ನಾವು ಸದ್ಗುಣಗಳನ್ನ ಹೋಲಿಸ್ತಾ ಹೋದ್ರೆ ಎರಡೂ ಒಂದೇ ತರ ನಮಗನ್ಸುತ್ತೆ. ಆದ್ರೆ ಇಲ್ಲಿ ವ್ಯತ್ಯಾಸವನ್ನ ಹೇಳ್ತಾರೆ. ಯಮ ಮತ್ತು ನಿಯಮಗಳಿಗಿರುವ ವ್ಯತ್ಯಾಸವನ್ನು ತಿಳಿಯುವುದು ಅತ್ಯಗತ್ಯ. ಮೇಲ್ನೋಟಕ್ಕೆ ಇವೆರಡೂ ಒಂದೇ ಉದ್ದೇಶವನ್ನು ಹೊಂದಿರುವಂತೆ ತೋರುತ್ತದೆ. ಅಂದರೆ ಯೌಗಿಕ ಜೀವನದ ಉಪಕರಣವಾಗುವಂತೆ ಕೀಳು ಸ್ವಭಾವವನ್ನು ಅಂದ್ರೆ ಕೆಳಗಿನ ಪ್ರಕೃತಿಯನ್ನು ಪರಿವರ್ತಿಸುವುದು. ಯಮದಲ್ಲಿ ಹೇಳಿರ್ತಕ್ಕಂಥದ್ದು ಏನು ಅಂದ್ರೆ ಕೆಳಗಿನ ಪ್ರವೃತ್ತಿಯನ್ನು ಪರಿವರ್ತಿಸುವುದು. ಆದರೆ ಇವೆರಡರ ಕೆಳಗೆ ಕೊಟ್ಟಿರುವ ಸದ್ಗುಣಗಳನ್ನು ಅಧ್ಯಯನ ಮಾಡಿದಾಗ ಅವುಗಳ ನಡುವೆ ಇರುವ ವ್ಯತ್ಯಾಸ ನಮಗೆ ಗಮನಕ್ಕೆ ಬರುತ್ತದೆ. ಎರಡನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ರೆ ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ. ಯಮದಲ್ಲಿ ಹೇಳಿರುವ ಗುಣಗಳು ನೈತಿಕ ಗುಣಗಳಾಗಿವೆ. ಯಮದಲ್ಲಿ ಹೇಳಿರುವ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಈ ಸದ್ಗುಣಗಳು
ಗುಣಗಳನ್ನು ತಿಳಿಸುತ್ತವೆ. ನೈತಿಕ ಗುಣಗಳು ಇವು ಮತ್ತು ನಿಷೇಧಾತ್ಮಕವಾಗಿವೆ. ಇದು ವ್ಯತ್ಯಾಸ. ಮುಖ್ಯವಾಗಿ ಈ 5 ಗುಣಗಳು, ಯಮದಲ್ಲಿ ಬರುವ 5 ಗುಣಗಳು ಬಿಟ್ಟು ಬಿಡಬೇಕಾಗಿರ್ತಕ್ಕಂಥವು. ಅವನ್ನೆಲ್ಲ ಬಿಡಬೇಕು. ಹಿಂಸೆಯನ್ನು ಬಿಡಬೇಕು, ಪರಿಗ್ರಹವನ್ನು ಬಿಡಬೇಕು, ಹಾಗೆ ಆ ಭೋಗ ಜೀವನವನ್ನು ಬಿಡಬೇಕು, ಅಸತ್ಯವನ್ನು ಸುಳ್ಳನ್ನು ಬಿಡಬೇಕು. ಇವೆಲ್ಲ ಬಿಡಬೇಕಾಗಿರ್ತಕ್ಕಂಥದ್ದು ಯಮದಲ್ಲಿ ಬರುವವು. ಇವೆಲ್ಲ ಬಿಡಬೇಕಾಗಿರುವು. ಅದಕ್ಕೋಸ್ಕರ ಯಮದಲ್ಲಿ ಬರುವ ಗುಣಗಳು ನಿಷೇಧಾತ್ಮಕವಾಗಿವೆ, ಬಿಡಬೇಕಾಗಿರುವ ವಿಷಯಗಳು. ನಿಯಮದಲ್ಲಿ ಹೇಳಿರುವ ಗುಣಗಳು ಸಾಧಕನನ್ನು ಶಿಸ್ತಿಗೆ ಒಳಪಡಿಸುತ್ತವೆ. ಒಂದು ನೀತಿಗೆ ಸಂಬಂಧಪಟ್ಟಿದ್ದು ಮೊದಲನೆಯದು, ಎರಡನೆಯದು ಶಿಸ್ತಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ರಚನಾತ್ಮಕವಾಗಿವೆ. ನಿಯಮಗಳಲ್ಲಿ ಬರ್ತಕ್ಕಂಥ ಸದ್ಗುಣಗಳು ರಚನಾತ್ಮಕವಾಗಿರುವು. ಯಮದಲ್ಲಿ ಬರ್ತಕ್ಕಂಥ ಗುಣಗಳು ನಿಷೇಧಾತ್ಮಕವಾಗಿರುವು. ಹಿಂಸೆ, ಅಸತ್ಯ ಇವೆಲ್ಲಾನು ನಿಷೇಧ ಅಂತವು. ನಿಯಮದಲ್ಲಿ ಬರ್ತಕ್ಕಂಥವು ಶಿಸ್ತು ಮತ್ತು ರಚನಾತ್ಮಕವಾದ ಸದ್ಗುಣಗಳು. ಹಾಗಾಗಿ ಅಗತ್ಯವಾದ ನೈತಿಕ ತಳಹದಿಯನ್ನು ಹಾಕುವುದೇ ಯಮದ ಗುರಿ. ಅನಂತರ ಸಾಧಕನು ಅತಿ ಕಠಿಣವಾದ ಯೌಗಿಕ ಶಿಸ್ತನ್ನು ಪಾಲಿಸಬೇಕಾಗುತ್ತದೆ. ಅದು ಸಾಧ್ಯವಾಗುವಂತೆ ಸಾಧಕನ ಜೀವನವನ್ನು ವ್ಯವಸ್ಥಿತಗೊಳಿಸುವುದೇ ನಿಯಮದ ಗುರಿ. ಇದು ವ್ಯತ್ಯಾಸ. ಮೊದಲನೆಯದು ನಿಷೇಧಾತ್ಮಕವಾದ್ದು, ಅವನ್ನೆಲ್ಲ ಬಿಡಬೇಕು, ದುರ್ಗುಣಗಳನ್ನ ಮತ್ತು ಸದ್ಗುಣಗಳನ್ನ ಬೆಳೆಸ್ಕೋಬೇಕು. ಎರಡನೇದು ಶಿಸ್ತನ್ನು ಪಾಲಿಸಿ ರಚನಾತ್ಮಕ ಗುಣಗಳನ್ನ, ಸದ್ಗುಣಗಳನ್ನ ಅಭ್ಯಾಸ ಮಾಡಿ ಅನುಷ್ಠಾನ ಮಾಡಬೇಕು. ಇನ್ನ ಶೌಚ, ವ್ಯತ್ಯಾಸವನ್ನು ತಿಳಿದದ್ದಾಯಿತು. ಶೌಚ ಅಂದರೆ ಏನು? ನಿಯಮದಲ್ಲಿ ಬರ್ತಕ್ಕಂಥ ಮೊದಲನೆಯ ಗುಣ ಸದ್ಗುಣ. ನಿಯಮದಲ್ಲಿ ಮೊದಲನೆಯ ಸದ್ಗುಣ ಶೌಚ. ಶೌಚ ಎಂದರೆ ಶುಚಿ, ಶುದ್ಧಿ, ಪರಿಶುದ್ಧಿ. ನಮ್ಮ ಸ್ವಭಾವವನ್ನು ಹೇಗೆ ಪರಿಶುದ್ಧಿಗೊಳಿಸಬೇಕು ಎಂಬುದನ್ನು ಅರಿಯುವುದಕ್ಕೆ ಮೊದಲು ಪರಿಶುದ್ಧತೆಯ ಬಗ್ಗೆ ನಮ್ಮ ವಿಚಾರವನ್ನು ಸ್ಪಷ್ಟ ಮಾಡಿಕೊಳ್ಳಬೇಕಾಗುತ್ತದೆ. ಪರಿಶುದ್ಧಿ ಎಂದರೆ ಯೋಗ ದರ್ಶನದ ಪ್ರಕಾರ ದೃಶ್ಯ ಅದೃಶ್ಯ ಜಗತ್ತು ಎಲ್ಲವೂ ದೈವಿಕ ಚೈತನ್ಯದ ಒಂದು ಅಭಿವ್ಯಕ್ತಿ. ಅಂದ್ರೆ ಭಗವಂತನ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲಾ ಚೈತನ್ಯವು ಪರಿಶುದ್ಧವಾಗಿಯೇ ಇರುತ್ತದೆ ಅಂತಕ್ಕಂಥದ್ದು. ಮತ್ತು ಇದು ದೈವಿಕ ಪ್ರಜ್ಞೆಯಿಂದ ಆವರಿಸಲ್ಪಟ್ಟಿದೆ. ಎಲ್ಲರೂ ದೈವಿಕ ಪ್ರಜ್ಞೆಯಿಂದ ಕೂಡಿದೆ. ದಿವ್ಯ ದರ್ಶನವನ್ನು ಪಡೆದಿರುವ ಆತ್ಮಜ್ಞಾನಿಯಾದ ಋಷಿ ಅಥವಾ ಸಂತನ ದೃಷ್ಟಿಯಲ್ಲಿ, ಸಂತರು ಮುನಿಗಳು ಅವರ ದೃಷ್ಟಿಯಲ್ಲಿ ಜಗತ್ತಿನ ಇಲ್ಲಿನ ಚರಾಚರ ವಸ್ತುಗಳೆಲ್ಲ ಹೇಗಿರುತ್ತೆ ಅಂತಂದ್ರೆ, ಪರಮಾಣುವಿನಿಂದ ಹಿಡಿದು, ಯಾರ ದೃಷ್ಟಿಯಲ್ಲಿ? ಋಷಿ ಮುನಿಗಳ ದೃಷ್ಟಿಯಲ್ಲಿ ಪರಮಾಣುವಿನಿಂದ ಹಿಡಿದು ಬ್ರಹ್ಮಾಂಡದವರೆಗೆ ಪ್ರತಿಯೊಂದು ದೈವಿಕ ಚೈತನ್ಯದ ವಾಹಕ. ಆದ ಕಾರಣ ಅದು ಶುದ್ಧ ಮತ್ತು ಪವಿತ್ರ. ಇದೇ ಶೌಚ ಅಂದ್ರೆ. ಈ ಉನ್ನತ ದೃಷ್ಟಿಯಿಂದ ನೋಡಿದಾಗ ಜಗತ್ತಿನ ಯಾವುದೂ ಅಪರಿಶುದ್ಧವಾಗಿರುವಂತಿಲ್ಲ. ಆದ್ದರಿಂದ ಯೋಗ ಮಾರ್ಗದಲ್ಲಿ ನಡೆಯುವ ಸಾಧಕನು ಶೌಚ ಅಂದ್ರೆ ಅದನ್ನ ಹೇಗೆ ಅಭ್ಯಾಸ ಮಾಡ್ಬೇಕಂದ್ರೆ, ಇಲ್ಲಿ ಕೂಡ ತ್ರಿಕರಣ ಶುದ್ಧಿಯೇ ಹೇಳ್ತಾರೆ. ಕಾಯ ವಾಚ ಮನಸ ಈ ಪರಿಶುದ್ಧತೆಯನ್ನು ಪಾಲಿಸಬೇಕು. ಈ ಸದ್ಗುಣವನ್ನು ಅಭ್ಯಾಸ ಮಾಡಿ ಅನುಷ್ಠಾನ ಮಾಡಬೇಕು. ಈ ಶೌಚವನ್ನು ಕಾಯ ಎಂದರೆ ಶರೀರವನ್ನು, ಎಲ್ಲಾ ಉಪಾಧಿಗಳನ್ನು, ಸ್ಥೂಲ ಶರೀರ, ಕಾಮ ಶರೀರ ಮತ್ತು ಮನೋಶರೀರಗಳನ್ನು ಪರಿಶುದ್ಧವಾಗಿಟ್ಟುಕೊಳ್ಳಬೇಕು. ಇದು ಕಾಯದ ಶೌಚ. ಕೇವಲ ಶರೀರವನ್ನು ಶುಚಿಯಾಗಿಟ್ಟುಕೊಂಡರೆ ಸಾಲದು. ವಾಚ ಅಂದರೆ ನಮ್ಮ ಮನಸ್ಸು ಕೂಡ ಪರಿಶುದ್ಧವಾಗಿರಬೇಕು. ಈ ಪರಿಶುದ್ಧತೆಯ ಬಗ್ಗೆ ನಮ್ಮ ಸ್ಮೃತಿಗಳು ನಮ್ಮ ಮಾತು ಹೇಗಿರಬೇಕು ಎಂದು ತಿಳಿಸುತ್ತವೆ. ಇದರ ಮಾತಿನ ಬಗ್ಗೆ ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೀಗೆ ಹೇಳ್ತಾನೆ: ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯೇತ್ ಸ್ವಾಧ್ಯಾಯಾಭ್ಯಸನಂಚೈವ
ವಾಂಗ್ಮಯಂ ತಪ ಉಚ್ಯತೆ. ನಾವು ಆಡುವ ಮಾತು ಉದ್ವೇಗರಹಿತವಾಗಿರಬೇಕು. ಯಾರಿಗೂ ಉದ್ವೇಗವನ್ನು ತರಬಾರದು. ನಾವು ಆಡುವ ಮಾತು ನಮಗೂ ಉದ್ವೇಗ ತರಬಾರದು, ಕೇಳುವವರಿಗೂ ಉದ್ವೇಗವನ್ನುಂಟು ಮಾಡಬಾರದು. ಅಂತಹ ಪವಿತ್ರವಾಗಿರ್ತಕ್ಕಂಥ ಮಾತುಗಳನ್ನು ಆಡಬೇಕು. ಮತ್ತೆ ಆ ಮಾತನಾಡತಕ್ಕಂಥ ಮಾತು ಸತ್ಯವಾಗಿರಬೇಕು, ಪ್ರಿಯವಾಗಿರಬೇಕು, ಹಿತವಾಗಿರಬೇಕು. ಇದನ್ನೇ ನಾವು ಮಾತನಾಡುವ ಕಲೆ ಅಂತ ಹೇಳ್ತೀವಿ. ಈ ಕಲೆಯನ್ನ ಸ್ವಾಧ್ಯಾಯಾಭ್ಯಸನಂಚೈವ, ಸ್ವಾಧ್ಯಾಯದಿಂದ ಅನುಷ್ಠಾನಗೊಳಿಸಿಕೊಳ್ಳಬೇಕು. ಸ್ವಾಧ್ಯಾಯದಿಂದ ತಿಳುವಳಿಕೆಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಇದನ್ನು ವಾಂಗ್ಮಯ ತಪಸ್ಸು, ಮಾತಿನಿಂದ ಮಾಡುವ ತಪಸ್ಸು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳುತ್ತಾನೆ. ಹಾಗೇನೆ ಬಸವಣ್ಣನವರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಛಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. ಭಗವಂತನ ಮೆಚ್ಚಿಕೊಳ್ಳುವಂತೆ ನಮ್ಮ ಮಾತಿನ ಪರಿಶುದ್ಧತೆ ಇರಬೇಕು ಅಂತ ಬಸವಣ್ಣನವರು ಹೇಳ್ತಾರೆ. ಆಮೇಲಿಂದ ಇನ್ನು ಶರಣರು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ. ಹಾಗಾಗಿ ಮಾತೇ ಭಗವಂತ, ನಿನ್ನ ಮಾತು ಭಗವಂತನ ಮೆಚ್ಚಿಕೊಳ್ಳುವಂಗಿರಲಿ ಅಂತ ಕೂಡ ನಾವು ಕೇಳಿದ್ದೀವಿ. ಹಾಗಾಗಿ ನಾವು ಆಡುವ ಮಾತು ಬಹಳ ಪರಿಶುದ್ಧವಾಗಿರಬೇಕು, ಮನಸ್ಸು ಪರಿಶುದ್ಧವಾಗಿರಬೇಕು. ಕಾಯ ವಾಚ ಮನಸ ಈ ಶುದ್ಧಿಯನ್ನು ಯೋಗಿಯು ಅಭ್ಯಾಸ ಮಾಡಬೇಕು. ಹಾಗೇನೆ ಈ ಪರಿಶುದ್ಧತೆಯ ಬಗ್ಗೆ ತೆಲುಗು ಕವಿ, ಜನಪದ ಕವಿ ವೇಮನ ಹೀಗೆ ಹೇಳ್ತಾರೆ: ಆತ್ಮಶುದ್ಧಿ ಲೇನಿ ಆಚಾರ ಮದಿಯೇಲ, ಬಾಂಡ ಶುದ್ಧಿ ಲೇನಿ ಪಾಕಮೇಲ, ಚಿತ್ತಶುದ್ಧಿ ಲೇನಿ ಶಿವಪೂಜಲೇಲರ, ವಿಶ್ವದಾಭಿರಾಮ ವಿನುರವೇಮ. ಅಂದರೆ ಮನಸ್ಸು ಶುದ್ಧಿ ಇಲ್ಲದ ಆಚಾರ ನಿಷ್ಪ್ರಯೋಜಕ. ಬಾಂಡ ಶುದ್ಧಿ ಅಂದ್ರೆ ಪಾತ್ರೆಯ ಶುದ್ಧಿ ಇಲ್ಲದಿದ್ದರೆ, ಶುದ್ಧಿ ಇಲ್ಲದ ಪಾತ್ರೆಯಲ್ಲಿ ಮಾಡಿದ ಅಡಿಗೆಯೇನೂ ರುಚಿಯಾಗಿರುವುದಿಲ್ಲ, ಅದು ಅಪ್ರಯೋಜಕ. ಹಾಗೇನೆ ಇಲ್ಲಿ ಬಾಂಡ ಶುದ್ಧಿ ಅಂದ್ರೆ ನಮ್ಮ ಶರೀರಕ್ಕೂ ಕೂಡ ಅನ್ವಯಿಸುತ್ತೆ. ಶರೀರ ಶುದ್ಧಿ ಇಲ್ಲದೆ, ಮನಸ್ಸಿನ ಶುದ್ಧಿ ಇಲ್ಲದೆ ನಾವು ಮಾಡ್ತಕ್ಕಂಥ ಪೂಜಾದಿ ಯೋಗಗಳೆಲ್ಲವೂ ನಿಷ್ಪ್ರಯೋಜಕ ಅಂತ ವೇಮನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಬಾಂಡ ಅನ್ನುವುದು ಪದವು ಮಾನವನ ಶರೀರಕ್ಕೂ ಅನ್ವಯಿಸುತ್ತದೆ. ಹಾಗಾಗಿ ಶುದ್ಧಿ ಇಲ್ಲದ ಶರೀರದಲ್ಲಿ ಶುದ್ಧವಾದ ಮನಸ್ಸು ಇರಲಾರದು ಅನ್ನುವುದು ಇಲ್ಲಿನ ಅಂತರಾರ್ಥ. ಚಿತ್ತ ಅಂದರೂ ಮನಸ್ಸೇ. ಚಿತ್ತ ಶುದ್ಧಿ ಇಲ್ಲದ ಶಿವಪೂಜೆನೂ ಉಪಯೋಗ ಇಲ್ಲ. ಚಿತ್ತ ಅಂದ್ರೂ ಮನಸ್ಸು, ಮನಸ್ಸು ಶುದ್ಧಿ, ಶರೀರ ಶುದ್ಧಿ ಎರಡೂ ಇಲ್ಲಿ ಬಹಳ ಮುಖ್ಯ. ಮತ್ತೆ ವಾಚ, ಮಾತಿನ ಶುದ್ಧಿಯು ಮುಖ್ಯ ಅಂತ ಇಲ್ಲಿ ನಾವು ತಿಳಿದುಕೊಳ್ಳಬೇಕು. ಆದ್ದರಿಂದ ಸಾಧಕನು ಈ ಸದ್ಗುಣವನ್ನು ಕಾಯ ವಾಚ ಮನಸ ಸಾಧನೆ ಮಾಡಿ ಅನುಷ್ಠಾನ ಮಾಡಬೇಕು. ಮುಂದಿನ ವಿಷಯ ಸಂತೋಷ. ಸಂತೋಷ ಅಥವಾ ತೃಪ್ತಿ. ಈ ಸದ್ಗುಣವನ್ನು ತೃಪ್ತಿ ಅನ್ನುವುದು ಹೆಚ್ಚು ಸಮಂಜಸವೆಂದು ತೋರುತ್ತದೆ. ಸಂತೋಷಕ್ಕೆ ಮಿತಿ ಸ್ವಲ್ಪ ಮಟ್ಟಿಗೆ ಹಾಕೋಕ್ಕಾಗಲ್ಲ. ತೃಪ್ತಿಗೆ ಮಿತಿಯನ್ನು ಹಾಕಬಹುದು. ಹಾಗಾಗಿ ಈ ಸಂತೋಷ ಅಥವಾ ತೃಪ್ತಿ ಇದು ಯೋಗ ಪಥದಲ್ಲಿ ನಡೆಯಬೇಕನ್ನುವ ಸಾಧಕನು ಅತ್ಯುನ್ನತ ಮಟ್ಟದ ತೃಪ್ತಿಯನ್ನು ಪಡೆಯುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯ. ಏಕೆಂದರೆ ಚಂಚಲವಾದ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಡುವುದು ಸಾಧ್ಯವಿಲ್ಲ. ನಾವು ತೃಪ್ತಿ ಪಟ್ಕೋಬೇಕು ಅಂತಂದ್ರೂ ಮನಸ್ಸು ಚಂಚಲತೆಯೇ ಇರುವುದರಿಂದ ನಮ್ಮನ್ನ ದಾರಿ ತಪ್ಪಿಸುತ್ತೆ. ಪ್ರಪಂಚದಲ್ಲಿ ಜೀವಿಸುತ್ತಿರುವ ಸಾಧಾರಣ ಮನುಷ್ಯನು ಇಡೀ ದಿನ ಎಲ್ಲಾ ಬಗೆಯ ಹೊಡೆತಗಳಿಗೆ ಗುರಿಯಾಗುತ್ತಾನೆ. ಆ ಮನಸ್ಸು ಬೇರೆ ಬೇರೆ ಕಡೆ ನಮ್ಮನ್ನು ಎಳೆದುಕೊಂಡು ಹೋಗುತ್ತದೆ, ಅಡೆತಡೆಗಳನ್ನು ಒಡ್ಡುತ್ತದೆ. ಅವನು ತನ್ನ ರೂಢಿಗಳು, ಪೂರ್ವಾಭಿಪ್ರಾಯಗಳು ಮತ್ತು ಶಿಕ್ಷಣಕ್ಕೆ ಅನುಗುಣವಾಗಿ ಈ ಹೊಡೆತಗಳಿಗೆ ಪ್ರತಿಕ್ರಿಯಿಸುತ್ತಾನೆ. ಈಗಾಗಲೇ ತಾನೇನು ಪೂರ್ವಾಭಿಪ್ರಾಯಗಳನ್ನು ಬೆಳೆಸ್ಕೊಂಡಿದ್ದಾನೆ. ಈ ಕತೆ ಹಾಗೆ ಹೇಳುತ್ತೆ, ಈ ಪುರಾಣದಲ್ಲಿ ಹೀಗೆ ಹೇಳುತ್ತೆ, ಎಲ್ಲದಕ್ಕೂ ಮನಸ್ಸಿನ ಬದಲಾವಣೆಗೆ ಅವನು ಸಪೋರ್ಟ್ ಮಾಡ್ತಾ ಹೋಗ್ತಾನೆ. ಈ ಮನಸ್ಸನ್ನು ಹೀಗೇನಪ್ಪ, ಏನು ಮಾಡೋಕ್ಕಾಗಲ್ಲ
ಅದಕ್ಕೋಸ್ಕರ ನಾವು ಹಿಂಗೆ ಮಾಡೋದೇ ಸರಿ ಅಂತ ಆ ತರದ ಏನು ರಾಜಿ ಮನೋಭಾವವನ್ನು ಬೆಳೆಸ್ಕೊಳ್ತಾನೆ. ಇದು ನಮ್ಮ ಮನಸ್ಸಿನ ಪ್ರಕ್ರಿಯೆ. ಹಾಗೆ ಈ ಪ್ರಕ್ರಿಯೆಗಳಿಂದ ಅನೇಕ ವೇಳೆ ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತದೆ. ಮಾಡೋದು ಮಾಡಿಬಿಟ್ಟು ಆಮೇಲೆ ಚಿಂತೆಗೆ ಒಳಗಾಗಬೇಕಾಗುತ್ತೆ. ಸಾಧಾರಣವಾಗಿ ಎಲ್ಲಾ ಪ್ರಕ್ರಿಯೆಗಳು ಮನಸ್ಸಿನ ಅಥವಾ ಭಾವನೆಗಳ ಸಮನ್ವಯವನ್ನು ಕದಡುತ್ತವೆ. ಏನೇನು ನಾವು ಯೋಚನೆ ಮಾಡ್ತೀವೋ, ಏನೇನನ್ನ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತೋ, ಮನಸ್ಸು ಅದಕ್ಕೆಲ್ಲ ದಿಕ್ಕು ತಪ್ಪಿಸುತ್ತೆ. ಹಾಗೆ ಒಂದು ಹೊಡೆತದಿಂದ ಉಂಟಾದ ತಳಮಳ ತಗ್ಗುವುದರಲ್ಲೇ ಮತ್ತೊಂದು ಹೊಡೆತ ಬಿದ್ದು ಸಮತ್ವವು ಪುನಃ ಕದಡೆ ಹೋಗುತ್ತದೆ. ಸಮಾಧಾನ ತಂದುಕೊಳ್ಳಬೇಕು ಅಂದ್ಕೊಂತೀವಿ, ಆದ್ರೆ ಮನಸ್ಸು ಇನ್ನೇನೋ ಗೊಂದಲಕ್ಕೀಡು ಮಾಡುತ್ತೆ. ಕೆಲವು ವೇಳೆ ಮನಸ್ಸು ಶಾಂತವಾಗಿದ್ದಂತೆ ತೋರಿದರೂ ಈ ಶಾಂತಿ ಕೇವಲ ಮೇಲ್ಮೈ ಮಟ್ಟದ್ದಾಗಿರುತ್ತದೆ. ಸಮುದ್ರದ ಮೇಲ್ಮಟ್ಟದಲ್ಲಿ ಶಾಂತವಾಗಿದ್ದಂತೆ ತೋರಿದರೂ ಈ ಮನಸ್ಸನ್ನು ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ ಇಲ್ಲಿ. ಅಡಿಯಲ್ಲಿ ನೀರು ರಭಸದಿಂದ ಚಲಿಸುತ್ತಿರುತ್ತದೆ. ಮೇಲ್ನೋಟಕ್ಕೆ ಮನಸ್ಸು ಸ್ಥಿರವಾಗಿದ್ದಂತೆ ಶಾಂತವಾಗಿದ್ದಂತೆ ಕಾಣಿಸುತ್ತೆ. ಆದ್ರೆ ಆಂತರ್ಯದಲ್ಲಿ ಈ ಮನಸ್ಸು ಬಹಳ ಹೊಡೆತಗಳಿಗೆ ಈಡಾಗ್ತಾ ಇರುತ್ತೆ. ಇಲ್ಲಿ ಸಮುದ್ರದ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಸಮುದ್ರವು ಮೇಲ್ಮಟ್ಟದಲ್ಲಿ ಶಾಂತವಾಗಿದ್ದಂತೆ ತೋರಿದರೂ ಅಡಿಯಲ್ಲಿರುವ ನೀರು ರಭಸದಿಂದ ಚಲಿಸುತ್ತಿರುತ್ತದೆ. ಇದರಂತೆಯೇ ಮನಸ್ಸು ಮೇಲ್ಗಡೆ ಶಾಂತವಾಗಿದ್ದಂತೆ ತೋರಿದರೂ ಅದರ ಅಡಿಯಲ್ಲಿ ಅಸ್ತವ್ಯಸ್ತ ಪ್ರವಾಹ ಇರುತ್ತದೆ. ಆದ್ದರಿಂದ ಯೌಗಿಕ ಜೀವನವನ್ನು ನಡೆಸಬೇಕೆನ್ನುವ ಸಾಧಕನು ಈ ಅಲ್ಲೋಲ ಕಲ್ಲೋಲ ಮನಸ್ಸನ್ನು ತನ್ನ ಪ್ರಜ್ಞೆಯ ನಿಯಂತ್ರಣದಲ್ಲಿಟ್ಟುಕೊಂಡು ತನಗೆ ಒದಗಬಹುದಾದ ಅವಕಾಶಗಳನ್ನು ಈಶ್ವರ ಸಂಕಲ್ಪವೆಂದು ಅಥವಾ ತನ್ನ ಕರ್ಮಕ್ಕನುಸಾರವೆಂದು ಭಾವಿಸಿ ಆ ಅವಕಾಶಗಳನ್ನು ಸಂತೋಷ ತೃಪ್ತಿಯಿಂದ ಅನುಭವಿಸುವುದನ್ನು ಕಲಿಯಬೇಕು. ಇದು ಬಹಳ ಮುಖ್ಯವಾದ ವಿಷಯವನ್ನ ಇಲ್ಲಿ ತರ್ತಾರೆ. ಮನಸ್ಸೇನೇನೋ ಬೇರೆ ಬೇರೆ ಅಲ್ಲೋಲ ಕಲ್ಲೋಲವಾಗಿ ನಡ್ಕೊಳ್ತಾ ಇರುತ್ತೆ. ನಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸುತ್ತೆ, ಭಾವನೆಗಳಿಗೆ ಅಡ್ಡಿಪಡಿಸುತ್ತೆ. ಆದ್ರೂ ಈ ತೃಪ್ತಿ ಅನ್ನುವುದನ್ನು ನಾವು ಕಲಿಬೇಕಾದರೆ ನಮಗೆ ಭಗವಂತನು ಏನು ಅವಕಾಶಗಳನ್ನು ಕೊಡುತ್ತಾನೋ ಅವುಗಳನ್ನು ನಮಗೆ ಭಗವಂತನ ಆಶೀರ್ವಾದವೆಂದು ತಿಳಿದು ನಾವು ಅದರಂತೆ ನಡೆದುಕೊಳ್ಳಬೇಕು ಮತ್ತು ತೃಪ್ತಿಯಿಂದ ಜೀವನ ಮಾಡಬೇಕು. ಅಥವಾ ನಮ್ಮ ಕರ್ಮಕ್ಕನುಸಾರವಾಗಿ ನನಗೆ ಬಂದಿರತಕ್ಕಂತ ಈ ಅವಕಾಶಗಳನ್ನು ನಾನು ತಪ್ಪದೆ ಉಪಯೋಗಿಸಿಕೊಳ್ಳಬೇಕು. ಎಷ್ಟೋ ಅವಕಾಶಗಳು ಬರುತ್ತೋ ಅಷ್ಟರಲ್ಲೇ ತೃಪ್ತಿ ಜೀವನ ಮಾಡುವುದನ್ನು ಕಲಿಯಬೇಕು ಅನ್ನುವುದು ಇಲ್ಲಿನ ಕಲ್ಪನೆ. ಈ ಸಂದರ್ಭದಲ್ಲಿ ಇತ್ತೀಚೆಗೆ ವಿಧಿವಶರಾದ ಯೋಗಿಯೂ ದಾರ್ಶನಿಕರೂ ಆಗಿದ್ದಂತಹ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಸಾಮಾನ್ಯ ಜನಕ್ಕೆ ಅರ್ಥವಾಗುವಂತೆ ಈ ಸಂತೋಷ ಅಥವಾ ತೃಪ್ತಿಯ ಬಗ್ಗೆ ಹೇಳಿದ ಕಥೆ ನನಗೆ ಜ್ಞಾಪಕ ಬರುತ್ತೆ. ಸಿದ್ದೇಶ್ವರ ಸ್ವಾಮಿಗಳು ಸಣ್ಣ ಸಣ್ಣ ಕಥೆಗಳ ಮೂಲಕ ಜನರನ್ನ ಬಹಳಷ್ಟು ಸದ್ಗುಣಗಳ ಕಡೆಗೆ ಎಳೆದುಕೊಂಡು ಹೋಗಿದ್ದಾರೆ. ಬೇಕಾದಷ್ಟು ಕಥೆಗಳನ್ನು ಹೇಳಿದ್ದಾರೆ ಅವರು. ಇಲ್ಲಿ ಒಂದು ಕತೆ ಹೇಳ್ತಾರೆ. ಇದು ಮಕ್ಕಳ ಕಥೆಯ ತರ ಕಾಣಿಸುತ್ತೆ, ಆದ್ರೂ ಇದರಲ್ಲಿ ಒಂದು ಸತ್ಯಾಂಶ ಇದೆ. ಒಂದು ಹಳ್ಳಿಯ ಮುಂದಿನ ಮರದಲ್ಲಿ ಒಂದು ಕಾಗೆ ವಾಸವಾಗಿತ್ತು. ಅದು ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎಚ್ಚರಗೊಂಡು ಕಾಕಾ ಶಬ್ದವನ್ನು ಮಾಡಿ ಎಲ್ಲ ಹಳ್ಳಿಯ ಜನರು ಎದ್ದು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಲು ಸೂಚನೆಯನ್ನು ಕೊಡುತ್ತಿತ್ತು. ಆ ಕಾಗೆ ಮರದಲ್ಲಿತ್ತು, ಬೆಳಗ್ಗೆ ಶಬ್ದ ಮಾಡಿ ಜನನ್ನೆಲ್ಲ ಹಳ್ಳಿ ಜನರನ್ನ ಎಬ್ಬಿರಿಸ್ತಾ ಇತ್ತು, ಅವರವರ ಕೆಲಸಗಳಿಗೆ ಹೋಗುವುದಕ್ಕೆ ಅನುಕೂಲ ಮಾಡಿಕೊಡ್ತಾ ಇತ್ತು. ಈ ಹಳ್ಳಿಯ ಜನರು ಊಟ ಮಾಡಿ ಚೆಲ್ಲಿದ ಅನ್ನದ ಅಗುಳುಗಳನ್ನು, ಇತರೆ ತಿಂಡಿ ಪದಾರ್ಥಗಳನ್ನು ತನ್ನ ಬಳಗದ ಇತರೆ ಕಾಗೆಗಳೊಂದಿಗೆ ತಿಂದು ಊರನ್ನು ಸ್ವಚ್ಛವಾಗಿಡುವಂತೆ ನೋಡಿಕೊಳ್ಳುತ್ತಿತ್ತು. ಅದರ ಕೆಲಸ ಏನಂದ್ರೆ ಹಳ್ಳಿ ಜನ ಬಿಸಾಕ್ತಕ್ಕಂತ ಆಹಾರ ಪದಾರ್ಥಗಳು, ಅನ್ನದ ಅಗಳು ತಿಂದು ತನ್ನ ಪರಿವಾರದೊಂದಿಗೆ ಊರನ್ನೆಲ್ಲ ಶುದ್ಧವಾಗಿ ಇಡ್ತಾ ಇತ್ತು.
ಅದರ ಕಾರ್ಯ ಚಟುವಟಿಕೆಗಳೇ ಮೆಚ್ಚಿಕೊಂಡು ಭಗವಂತನು ಒಂದು ದಿನ ಪ್ರತ್ಯಕ್ಷವಾಗಿ ಆ ಕಾಗೆಯನ್ನು ಕುರಿತು ಹೀಗೆ ಹೇಳಿದನು. ಕಾಗೆಯೇ, ನಿನ್ನ ತ್ಯಾಗ ಬುದ್ಧಿಗೆ ನನಗೆ ಬಹಳ ಸಂತೋಷವಾಗಿದೆ. ಅದಕ್ಕಾಗಿ ನಿನಗೆ ಸಹಾಯ ಮಾಡಲು ಬಂದಿದ್ದೇನೆ. ನಿನ್ನ ಕಪ್ಪು ಬಣ್ಣವನ್ನು ಬದಲಾಯಿಸಿ ಉತ್ತಮವಾಗಿ ಹೊಳೆಯುವ ಬಿಳಿಯ ಬಣ್ಣವನ್ನು ಕೊಟ್ಟು, ಕರ್ಕಶವಾದ ಆ ಕಾಕಾ ಶಬ್ದವನ್ನು ಬದಲಾಯಿಸಿ ನಿನಗೆ ಕೋಗಿಲೆಯ ಕಂಠವನ್ನು ಕೊಟ್ಟು ನಿನ್ನನ್ನು ಸ್ವರದ್ರೂಪಿಯನ್ನಾಗಿ ಮಾಡುತ್ತೇನೆ. ಅಷ್ಟೇ ಅಲ್ಲ, ಇನ್ನೂ ಏನಾದರೂ ಬೇಕಾದಲ್ಲಿ ಕೇಳಿಕೋ ಎಂದು ಭಗವಂತನು ಕೇಳಿದನಂತೆ. ಆಗ ಆ ಕಾಗೆ ಹೇಳಿತಂತೆ, ಭಗವಂತ, ಆ ಬಣ್ಣ, ಆ ಕೋಗಿಲೆಯ ಕಂಠ, ಆ ಸ್ವರುದ್ರೂಪವನ್ನು ನಾನು ಪಡೆದುಕೊಂಡರೆ ನನಗೆ ಜಂಬ, ಅಹಂಭಾವ, ಸೋಮಾರಿತನ, ಇತರರಿಗಿಂತ ನಾನು ಮೇಲು ಎಂಬ ದುರ್ಗುಣಗಳು ನನಗೆ ಬರಬಹುದು. ಆದ್ದರಿಂದ ಈಗ ನನಗೆ ನೀನು ಏನನ್ನು ಕೊಟ್ಟಿದ್ದೀಯೋ ನನಗೆ ಅದೇ ಸಾಕು, ನಾನು ಸಂತೋಷದಿಂದ ಜೀವಿಸುತ್ತೇನೆ ಎಂದು ಆ ಕಾಗೆ ಹೇಳಿತಂತೆ. ಈ ಕಥೆ ಕಲ್ಪಿತ ಕಥೆಯಾಗಿರಬಹುದು, ಆದರೆ ಅದರ ಹಿನ್ನೆಲೆಯಲ್ಲಿರುವ ಸಂತೋಷ, ತೃಪ್ತಿಯು ಪರಾಕಾಷ್ಠತೆಯ ಮಟ್ಟದ್ದು. ಪೂಜ್ಯ ಸಿದ್ದೇಶ್ವರ ಸ್ವಾಮಿಯವರು ಯೋಗ ಜೀವನದ ಪ್ರತಿರೂಪಿಯಾಗಿದ್ದುದು ಇದ್ದರು ಅನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕು. ಮುಂದಿನ ವಿಷಯ ತಪಸ್ಸು. ತಪಸ್ಸು ಎನ್ನುವ ಪದ ತಪ್ ಅನ್ನುವ ಧಾತುವಿನಿಂದ ಕೂಡಿದೆ. ತಪಸ್ಸು ಅನ್ನುವುದರಲ್ಲಿ ತಪ್ ಅಂತ ಒಂದು ಧಾತು ಇದೆ, ಮೂಲ ಪದ ಇದೆ. ತಪ್ ಅಂದರೆ ಸುಡುವುದು ಎಂದರ್ಥ. ಏನನ್ನು ಸುಡುವುದು? ಅಜ್ಞಾನವನ್ನು ಸುಡುವುದು, ಅಶುದ್ಧಿಯನ್ನು ಸುಡುವುದು, ಮನಸ್ಸಿನಲ್ಲಿರುವ ಮಲಿನತೆಯನ್ನು ಸುಡುವುದು. ಈ ಸುಡುವಿಕೆಯಿಂದ ಶುದ್ಧೀಕರಣ, ಆತ್ಮಶಿಕ್ಷಣ, ಇಚ್ಛಾಶಕ್ತಿಗಳು ಅಧೀನಕ್ಕೆ ಬರುತ್ತವೆ. ಈ ಸುಡುವಿಕೆಯನ್ನ ಏನೇನ ಸುಡುವುದು? ಅಶುದ್ಧಿಯನ್ನು ಸುಡುವುದು, ಅಜ್ಞಾನವನ್ನು ಸುಡುವುದು, ಮನಸ್ಸಿನ ಗೊಂದಲಗಳನ್ನು ಸುಡುವುದು, ಇಚ್ಛಾಶಕ್ತಿಯನ್ನು ಬೆಳೆಸಿಕೊಳ್ಳುವುದು. ಇದು ಈ ತಪಸ್ಸಿನ ಗುಣ. ತಪಸ್ಸು ಅಂತಕ್ಕಂಥ ಸದ್ಗುಣದ ಗುಣ. ಇದೇ ತಪಸ್ಸಿನ ಆಚರಣೆಯ ಉದ್ದೇಶ. ತಪಸ್ಸನ್ನು ಏಕೆ, ಈ ಸುಡುವ ಮನೋಭಾವವನ್ನು ನಾವು ಏಕೆ ಬೆಳೆಸ್ಕೋಬೇಕು ಅಂದ್ರೆ ಈ ಪರಿಶುದ್ಧತೆಗೋಸ್ಕರ ಬೆಳೆಸಿಕೊಳ್ಳಬೇಕು. ಚಿನ್ನದಲ್ಲಿ ಇತರ ಲೋಹಗಳು ಮಿಶ್ರವಾದಾಗ, ಚಿನ್ನದಲ್ಲಿ ಮಿಶ್ರ ಲೋಹಗಳು, ಬೇರೆ ಲೋಹಗಳು ಸೇರಿದಾಗ ಆ ಚಿನ್ನವನ್ನು ಚೆನ್ನಾಗಿ ಕಾಯಿಸಿದರೆ ಆ ಇತರ ಲೋಹಗಳು ಭಸ್ಮವಾಗಿ ಶುದ್ಧ ಚಿನ್ನ ಮಾತ್ರ ಉಳಿಯುತ್ತದೆ. ಹೀಗೆ ತಪಸ್ಸಿನಿಂದ ಸಾಧಕನಲ್ಲಿರುವಂತಹ ಮಾಲಿನ್ಯಗಳು, ಅವಿದ್ಯೆ, ಅಸ್ಮಿತಾ, ರಾಗದ್ವೇಷ, ಅಭಿನಿವೇಶ, ಈ ಮುಂತಾದ ಮಲಿನಗಳು ಆ ಮಾಯವಾಗಿ ಯೋಗ ಜೀವನಕ್ಕೆ ಆತನು ಅರ್ಹನಾಗುತ್ತಾನೆ. ಇನ್ನ ಮುಂದಿನ ವಿಷಯ ಸ್ವಾಧ್ಯಾಯ. ಸ್ವಾಧ್ಯಾಯವೆಂದರೆ ಸ್ವತಃ ಅಧ್ಯಯನ ಮಾಡಿ ಪಡೆದುಕೊಳ್ಳುವ ಜ್ಞಾನ. ಇದು ಪವಿತ್ರ ಗ್ರಂಥಗಳ ಅಧ್ಯಯನದಿಂದ ಪ್ರಾರಂಭವಾಗಿ ಯೋಗಾಭ್ಯಾಸದ ವಿವಿಧ ಗ್ರಂಥ ಸಾಹಿತ್ಯವೆಲ್ಲವನ್ನು ವಿದ್ಯಾರ್ಥಿಯು ಸಾಂಗವಾಗಿ ಅಧ್ಯಯನ ಮಾಡಬೇಕು. ಇದು ಬಹಳ ಮುಖ್ಯವಾಗಿ ಪೌರಾತ್ಯರಾದ ನಮಗೆ, ಭಾರತೀಯರಿಗೆ ಒತ್ತಿ ಹೇಳತಕ್ಕಂಥ ವಿಷಯ. ಸ್ವಾಧ್ಯಾಯವೆಂದರೆ ಸ್ವತಃ ಅಧ್ಯಯನ ಮಾಡಿ ಪಡೆದುಕೊಳ್ಳುವ ಜ್ಞಾನ. ಇದು ಪವಿತ್ರ ಗ್ರಂಥಗಳ ಅಧ್ಯಯನದಿಂದ ಪ್ರಾರಂಭವಾಗಬೇಕು. ಅಷ್ಟಕ್ಕೆ ಸೀಮಿತ ಅಲ್ಲ. ಯೋಗಾಭ್ಯಾಸದ ವಿವಿಧ ಗ್ರಂಥ ಸಾಹಿತ್ಯವನ್ನು ವಿದ್ಯಾರ್ಥಿಯು ಸಾಂಗವಾಗಿ ಅಧ್ಯಯನ ಮಾಡಬೇಕು. ಹೀಗೆ ಮಾಡುವುದರಿಂದ ಸಾಧಕನು ತನ್ನ ಧ್ಯೇಯದ ಅನುಸರಣೆಯಲ್ಲಿ, ಅಂದರೆ ಯೋಗ ಮಾರ್ಗದ ಧ್ಯೇಯವನ್ನಿಟ್ಟುಕೊಂಡು ಅದರ ಅನುಸರಣೆಯಲ್ಲಿ ಒಳಗೊಂಡಿರುವ ಸೈದ್ಧಾಂತಿಕ ಸಿದ್ಧಾಂತಗಳು, ತತ್ವಗಳು ಮತ್ತು ಅನುಷ್ಠಾನದ ಬಗ್ಗೆ ಅಗತ್ಯವಾದ ತಿಳುವಳಿಕೆಯನ್ನು ಪಡೆಯುತ್ತಾನೆ. ಈ ಸ್ವಾಧ್ಯಾಯದಿಂದ ಪವಿತ್ರ ಗ್ರಂಥಗಳ ಅಧ್ಯಯನದಿಂದ ಮತ್ತೆ ಯೋಗಕ್ಕೆ ಸಂಬಂಧಪಟ್ಟ ಇತರ ಗ್ರಂಥಗಳ ಅಧ್ಯಯನದಿಂದ ವಿದ್ಯಾರ್ಥಿಯು ಸಾಂಗವಾಗಿ ಅಧ್ಯಯನ ಮಾಡಿದಾಗ
ಅವನಿಗೆ ಬೇಕಾಗಿರ್ತಕ್ಕಂಥ ನಿಜವಾದ ಧ್ಯೇಯವು ಪರಿಪೂರ್ಣವಾಗುತ್ತದೆ, ಯೋಗಿಕ ಜೀವನಕ್ಕೆ ಸಿದ್ಧವಾಗುತ್ತಾನೆ. ಹಾಗೆ ಅಲ್ಲದೆ ಭಿನ್ನ ಭಿನ್ನ ಮಾರ್ಗಗಳ ಸಾಪೇಕ್ಷ ಮೌಲ್ಯಗಳ ಬಗ್ಗೆಯೂ ಅವನಿಗೊಂದು ಅಭಿಪ್ರಾಯ ಮೂಡುತ್ತದೆ. ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು ನಾವು. ಭಿನ್ನ ಭಿನ್ನ ಮಾರ್ಗಗಳ ಸಾಪೇಕ್ಷ ಮೌಲ್ಯಗಳ ಬಗ್ಗೆಯೂ ಸಾಧಕನಿಗೆ ಈ ಗ್ರಂಥ ಅಧ್ಯಯನದಿಂದ ಒಳ್ಳೆಯ ಅಭಿಪ್ರಾಯ ಮೂಡುತ್ತದೆ. ಯೋಗಾಭ್ಯಾಸಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳ ಬಗ್ಗೆಯೂ ಅವನಿಗೊಂದು ಸರಿಯಾದ ಕಲ್ಪನೆ ಉಂಟಾಗುತ್ತದೆ. ಹಾಗೆ ಮುಂದಿನ ವಿಷಯ ಈಶ್ವರ ಪ್ರಣಿಧಾನ. ಈ ಸದ್ಗುಣವು ಸಂಪೂರ್ಣವಾಗಿ ಭಕ್ತಿಗೆ ಸಂಬಂಧಿಸಿದ ಗುಣವಾಗಿದೆ. ಈಶ್ವರ ಪ್ರಣಿಧಾನ ಅಂದ್ರೆ ಈ ಸದ್ಗುಣ ಸಂಪೂರ್ಣವಾಗಿ ಭಕ್ತಿಗೆ ಸಂಬಂಧಪಟ್ಟಂತ ಸದ್ಗುಣ. ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಲ್ಲ ಕರ್ತವ್ಯಗಳನ್ನು ನನಗೆ ಅರ್ಪಿಸು, ನನಗೆ ಶರಣಾಗು, ನಾನು ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇನೆ ಎಂದು ಭಕ್ತನಿಗೆ ಆಶ್ವಾಸನೆಯನ್ನು ಕೊಟ್ಟಿರುತ್ತಾನೆ. ನನ್ನ ಶರಣಾಗಪ್ಪ, ನಾನು ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನಗೆ ಶರಣಾಗು, ನಿನ್ನನ್ನು ರಕ್ಷಿಸ್ತೇನೆ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಹಾಗಾಗಿ ಸಾಧಕನು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಬೇಕು. ಕಂಪ್ಲೀಟ್ ಸರೆಂಡರ್ ಟು ದಿ ವಿಲ್ ಆಫ್ ಗಾಡ್ ಅಂತ ಹೇಳೋದು ಈಶ್ವರನ ಸಂಕಲ್ಪಕ್ಕೆ ಶರಣಾಗುವುದು. ಆದ್ದರಿಂದ ಸಂಪೂರ್ಣವಾಗಿ ಇದು ಭಕ್ತಿ ಮಾರ್ಗಕ್ಕೆ ಸಂಬಂಧಿಸಿದೆ. ಆದ್ದರಿಂದಲೇ ಇಲ್ಲಿ ಮಹರ್ಷಿ ಪತಂಜಲಿಯವರು ನವದಾ ಭಕ್ತಿ ಅಂತ ಹೇಳ್ತಾರೆ. ಇದನ್ನು ಅವರು ಹೇಳಿದ್ದಾರೆ ಪತಂಜಲಿ ಯೋಗ ಸೂತ್ರದಲ್ಲಿ. ನವದಾ ಭಕ್ತಿಯನ್ನ ಅನುಸರಿಸಬೇಕು ಸಾಧಕನು. ನವದಾ ಭಕ್ತಿಯನ್ನು ಅನುಸರಿಸಬೇಕು ಅಂದ್ರೆ 9 ವಿಧವಾದ ಭಕ್ತಿ ಮಾರ್ಗಗಳಿಗೆ 9 ವಿಧವಾದ ಭಕ್ತಿ ಮಾರ್ಗಗಳಿವೆ. ಸಾಧಕನು ಅವುಗಳನ್ನು ಅನುಷ್ಠಾನ ಮಾಡಿ ಯೋಗಿಯಾಗಬೇಕೆಂದು ತಿಳಿಸಿದ್ದಾರೆ. ಈ 9 ರೀತಿಯ ಏನು ಭಗವಂತನಿಗೆ ಭಕ್ತಿ, 9 ರೀತಿಯ ಭಕ್ತಿ ಇದೆ. ಆ 9 ರೀತಿಯನ್ನು ಆ ಸದ್ಗುಣಗಳನ್ನು ಪಾಲನೆ ಮಾಡಿ ಸಾಧಕನು ಭಗವಂತನಿಗೆ ಶರಣಾಗಬೇಕು. ಈ ನವದಾ ಭಕ್ತಿಯ ಬಗ್ಗೆ ಅಂದ್ರೆ ಈ 9 ರೀತಿಯ 9 ಬಗೆಗಿನ ಏನು ಭಕ್ತಿ ಇದೆ, 9 ರೀತಿಯ ಭಕ್ತಿ, ಅದನ್ನ ಭಾಗವತ ಪುರಾಣದಲ್ಲಿ ವಿವರವಾಗಿ ತಿಳಿಸಿದೆ. ಭಾಗವತ ಪುರಾಣದಲ್ಲಿ 9 ಭಕ್ತಿ, ನಾರದ ಭಕ್ತಿ ಸೂತ್ರಗಳಲ್ಲಿನೂ ಬರುತ್ತೆ. ಅದು 9 ರೀತಿಯ ಭಕ್ತಿ ಇದೆ. ಆ 9 ರೀತಿಯಲ್ಲಿಯೂ ಭಗವಂತನನ್ನು ಭಕ್ತಿಯುತವಾಗಿ ಭಕ್ತನು ಏನು ಅರ್ಚನೆ ಮಾಡಬೇಕು ಅಥವಾ ಧ್ಯಾನ ಮಾಡಬೇಕು ಅಂತ ಹೇಳಿದೆ. ಇಲ್ಲಿ 9 ಭಕ್ತಿಗಳ ಬಗ್ಗೆ ಅಂದ್ರೆ 9 ವಿಧದ ಭಕ್ತಿಗಳ ಬಗ್ಗೆ ಆ ಭಾಗವತ ಪುರಾಣದಲ್ಲಿ ಪ್ರಹ್ಲಾದನ ಬಾಯಿಯಲ್ಲಿ ತೆಲುಗಿನಲ್ಲಿ ಹೇಳಿಸಿದ್ದಾರೆ ಪೋತನ ಮಹಾಕವಿ. ತೆಲುಗಿನಲ್ಲಿ 9 ಈ ಭಕ್ತಿ ಭಾವಗಳು, ಭಕ್ತಿಯ 9 ವಿಧಗಳು ಹೇಗಿರುತ್ತೆ, ಇದು ಬಹಳ ಒಂದು ಪದ್ಯದಲ್ಲಿದೆ. ಎಲ್ಲರಿಗೂ ಅರ್ಥವಾಗುತ್ತೆ. ಸಂಸ್ಕೃತ ಪದಗಳಿಂದ ರಚನೆ ಮಾಡಿರೋದರಿಂದ ಈ ಪದ್ಯ ಎಲ್ಲರಿಗೂ ಅರ್ಥ ಆಗುತ್ತೆ. ತನುಹೃದ್ಭಾಷಲ ಸಖ್ಯಮುನ್ ಶ್ರವಣಮುನ್ ದಾಸತ್ವಮುನ್ ವಂದನಾರ್ಚನముల్ ಸೇವೆಯು ಆತ್ಮಲೋ ನೆರಕಯುನ್ ಸಂಕೀರ್ತನಲ್ చింతనంబను ఈ 9 భక్తి మార్గముల సర్వాత్మన్ హరిన్నమ్మి సజ్జనుడైయుండుట భద్రమంతు తలతున్ ಸತ್ಯಂಬು ದೈತ್ಯೋತ್ತಮ. ಹಿರಣ್ಯಕಶ್ಯಪನಿಗೆ ಪ್ರಹ್ಲಾದನು ದೈತ್ಯೋತ್ತಮ ಅಂದರೆ ರಾಕ್ಷಸದಲ್ಲಿ ಉತ್ತಮನವನು ಹಿರಣ್ಯಕಶಿಪು. ಅವನಿಗೆ ಹೇಳ್ತಾನೆ, ತನುಹೃದ್ಭಾಷಲ ಸಖ್ಯಮುನ್ ಶ್ರವಣಮುನ್ ದಾಸತ್ವಮುನ್ ವಂದನಾರ್ಚನಮುಲ್ ಸೇವೆಯು
ఆత్మలో నెరకయున్ సంకీర్తనల్ చింతనంబనునే 9 భక్తి మార్గముల సర్వాత్మున్ హరిన్నమ్మి సజ్జనుడైయుండుట ಭದ್ರಮಂಚುದಲತುನ್ ಸತ್ಯಂಬು ದೈತ್ಯೋತ್ತಮ ಅಂತ ಭಗವಂತನೊಡನೆ ಭಕ್ತನು ಹೇಗಿರ್ಬೇಕಂದ್ರೆ ಸಖ್ಯ ಸ್ನೇಹಿತನಾಗಿರ್ಬೇಕು. ನಮಗ್ ಗೊತ್ತಿದೆ, ಅರ್ಜುನ ಕೃಷ್ಣನ ಸ್ನೇಹಿತನಾಗಿದ್ದೇ ಮೋಕ್ಷವನ್ನು ಸಾಧನೆ ಮಾಡಿದ. ಶ್ರವಣ, ಭಗವಂತನ ನಾಮಶ್ರವಣ ಮಾಡಬೇಕು. ಭಗವಂತನ ಆ ಭಗವಂತನ ಬಗ್ಗೆ ತಿಳಿದುಕೊಳ್ಳಬೇಕು, ಕೇಳಬೇಕು. ದಾಸ್ಯ, ಭಗವಂತನಿಗೆ ದಾಸನಾಗಬೇಕು. ಪುರಂದರದಾಸರು, ಕನಕದಾಸರು ಅವರೆಲ್ಲ ದಾಸರೇ. ಹಾಗೆ ವಂದನ, ನಮಸ್ಕಾರ ಮಾಡಬೇಕು. ವಂದನ ಅಂದ್ರೆ ನಮಸ್ಕಾರ. ಅರ್ಚನ, ಪೂಜೆ ಮಾಡುವುದು. ಸೇವನ, ಭಗವಂತನ ಸೇವೆಯನ್ನು ಮಾಡುವುದು, ಕೈಂಕರ್ಯ ಮಾಡುವುದು. ಆತ್ಮಲೋ ನೆರುಕ ಅಂದ್ರೆ ಆತ್ಮ ನಿವೇದನೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಭಗವಂತನಿಗೆ ಆತ್ಮಾರ್ಪಣೆ ಮಾಡ್ಕೊಳ್ತಕ್ಕಂಥದ್ದು. ಕೀರ್ತನ, ಭಗವಂತನನ್ನು ಕೀರ್ತಿಸುವುದು, ಭಗವಂತನ ಸದ್ಗುಣಗಳನ್ನು ಹೊಗಳುವುದು. ದಾಸರ ಕೀರ್ತನೆಗಳನ್ನು ನಾವು ಕೇಳಿದ್ದೀವಿ. ಚಿಂತನ, ಸದಾ ಭಗವಂತನ ಚಿಂತನೆಯಲ್ಲಿರುವುದು. ಇವು 9 ರೀತಿಯ ಭಕ್ತಿ ಮಾರ್ಗಗಳು. ಹಾಗಾಗಿ ಈ 9 ರೀತಿಯಲ್ಲೂ ಭಗವಂತನನ್ನ ಭಕ್ತನು ಪೂಜಿಸಿ ಸನ್ಮಾರ್ಗದಲ್ಲಿ ನಡೆಸಬೇಕು ಅಂತಕ್ಕಂಥದ್ದನ್ನ ಈ ಭಾಗವತ ಪುರಾಣದಲ್ಲಿ ಈ ತಿಳಿಸಲಾಗಿದೆ. ಇವು 9 ರೀತಿಯ ಭಕ್ತಿ ಮಾರ್ಗಗಳು. ಇವುಗಳನ್ನ ಕಾಯ, ವಾಚ, ಮನಸ ತ್ರಿಕರಣ ಶುದ್ಧಿಯಾಗಿ ಆಚರಿಸಿ ಭಗವಂತನ ಕೃಪೆಯಿಂದ ಮೋಕ್ಷಗಾಮಿ ಆಗಬಹುದೆಂದು ಭಾಗವತ ಪುರಾಣದಲ್ಲಿ ಹೇಳಿದೆ. ಇದನ್ನು ಮಹರ್ಷಿ ನವದಾ ಭಕ್ತಿ ಎಂದು, ಅಂದ್ರೆ ಪತಂಜಲಿಯ ಮಹರ್ಷಿಗಳು ಇದನ್ನ ತಮ್ಮ ಗ್ರಂಥದಲ್ಲಿ ನವದಾ ಭಕ್ತಿ ಎಂದು ಅಷ್ಟಾಂಗ ಮಾರ್ಗದಲ್ಲಿ ತಿಳಿಯಪಡಿಸಿದ್ದಾರೆ. ಸೋದರ ಸೋದರಿಯರೇ, ಈ ಯಮ ನಿಯಮಗಳನ್ನ ಸಂಪೂರ್ಣವಾಗಿ ಸಾಧಕನು ಸಾಧಿಸಿದರೆ ಮುಂದಿನ ಘಟ್ಟಕ್ಕೆ ಹೋಗಲು ಸಮರ್ಥನಾಗುತ್ತಾನೆ. ಹಾಗಾಗಿ ಅಷ್ಟಾಂಗ ಯೋಗದ ಈ 8 ಅಂಗಗಳನ್ನ ಸಾಧನೆ ಮಾಡಲು ಹೊರಟ ಸಾಧಕನು ಮೊದಲಿನ 2 ಅಂಗಗಳು ಅಂದ್ರೆ ಯಮ ನಿಯಮಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಸಾಧನೆ ಮಾಡಿ ಅದನ್ನ ಕರಗತ ಮಾಡಿಕೊಂಡಾಗ ಮುಂದಿನ ಘಟ್ಟಗಳಿಗೆ ಹೋಗಲು ಅರ್ಹನಾಗುತ್ತಾನೆ ಅಂತ ತಮಗೆಲ್ಲರಿಗೂ ನಿವೇದಿಸಿಕೊಳ್ಳುತ್ತಾ, ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಾ ಸೋದರ ಸೋದರಿಯರಿಗೂ ಮತ್ತೆ ತಾಂತ್ರಿಕ ವರ್ಗದವರಿಗೂ ಮತ್ತೆ ಎಲ್ಲರಿಗೂ ನನ್ನ ವಂದನೆಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.